ನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನ ಪ್ರವಚನದ ವಿಷಯ ಕಾಠಕೋಪನಿಷತ್ತಿನಲ್ಲಿ ಬರುವ ಕೆಲವು ಅಂಶಗಳನ್ನು ಅನುಸಂಧಾನ ಮಾಡುವುದು. ಈ ಉಪನಿಷತ್ತಿನ ಅನುಸಂಧಾನ ಮಾಡುವ ಮುನ್ನ ಋಷಿ, ಛಂದಸ್ಸು, ದೇವತೆಯನ್ನ ತಿಳಿದು ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ. ಇದು ಯಮ ಹಾಗೂ ನಚಿಕೇತರ ಸಂವಾದದಲ್ಲಿ ಮೂಡಿ ಬಂದ ಉಪನಿಷತ್ತು. ಛಂದಸ್ಸು ಒಂದು ಅಂತ ನಿಗದಿತ ಆಗಿಲ್ಲ. ಅನುಷ್ಟುಪ್ಪು ಮುಂತಾದಂತಹ ಛಂದಸ್ಸು ಇಲ್ಲಿ ಬಂದಿದೆ. ಯಮನಿಗೆ ಭಗವಂತ ವಿಶೇಷ ಪ್ರೇರಣೆ ಮಾಡಿ ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ನಚಿಕೇತನನ್ನ ನಿಮಿತ್ತ ಮಾಡಿಕೊಂಡು ಉಪದೇಶ ಬಂದದ್ರಿಂದ ಇದು ಯಮನನ್ನ ಋಷಿ ಅಂತ ಇಟ್ಟುಕೊಂಡು ಹೊರಟಿದೆ. ಹಾಗಾಗಿ ಇದು ಯಮನೇ ಋಷಿ. ದೇವತೆ ಯಾರು? ಮಧ್ಯೆ ವಾಮನ ಮಾಸೀನಂ ಉಪನಿಷತ್ನಲ್ಲೇ ಬರುವ ಮುಂದಿನ ಕೆಲವು ಮಾತುಗಳು. ವಾಮನ ರೂಪಿ ಭಗವಂತ ಈ ಉಪನಿಷತ್ತಿನ ದೇವತೆ. ವಾಮನನನ್ನ ಸ್ಮರಣೆ ಮಾಡಬೇಕು ಹೃದಯದಲ್ಲಿ. ಉಪನಿಷತ್ತಿನ ತಿಳುವಳಿಕೆ ಚೆನ್ನಾಗಿ ಬರಲಿ ಅಂತ ಋಷಿ ಯಮದೇವರನ್ನ ಸ್ಮರಿಸಬೇಕು. ಬಾಯಲ್ಲಿ ಉಪನಿಷತ್ತು ಚೆನ್ನಾಗಿ ನುಡಿಯುವಂತಾಗಲಿ ಅಂತ ಅನುಷ್ಟುಪ್ ಮುಂತಾದ ಛಂದಸ್ಸುಗಳನ್ನ ಆ ಅಭಿಮಾನಿ ದೇವತೆಗಳನ್ನು ಸ್ಮರಿಸಬೇಕು. ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಎಲ್ಲರ ಹೃದಯದಲ್ಲಿ ಭಗವಂತ ವಾಮನನಾಗಿದ್ದಾನೆ. ಅವನೇ ಸರ್ವೋತ್ತಮ. ಅವನೇ ನಮ್ಮೆಲ್ಲರ ಹೃದಯದಲ್ಲಿ ವಾಸವಾಗಿ ನಮ್ಮನ್ನ ಪ್ರೇರಣೆ ಮಾಡುವಂತಹ ಮಹಾನುಭಾವ. ಭಗವತೆ ತಸ್ಮೈ ಷಡ್ಗುಣ ಪೂರ್ಣ ಅಂತ ಅರ್ಥ. ಷಡ್ಗುಣಗಳಿಂದ ಪೂರ್ಣನಾದ ವಾಮನನಿಗೆ ನಮನಗಳು ಅಂತ ಭಗವತ್ಪಾದರು ಈ ಉಪನಿಷತ್ತಿಗೆ ಭಾಷ್ಯ ಬರೆಯೋ ಮುನ್ನ ಈ ಮಂಗಳ ಶ್ಲೋಕದೊಂದಿಗೆ ಅನುಸಂಧಾನ ಮಾಡಿಸ್ತಾರೆ. ಈ ಉಪನಿಷತ್ತಿನ ಹೆಚ್ಚು ವಿವರಣೆಗಳು ನಮಗೆ ಸಿಗೋದು ಬ್ರಹ್ಮಸಾರ ಅನ್ನುವಂಥ ಗ್ರಂಥದಲ್ಲಿ. ಬ್ರಹ್ಮಸಾರ ಅಂತ ಇವತ್ತು ಆ ಗ್ರಂಥ ನಮಗೂ ಉಪಲಬ್ಧ ಇಲ್ಲದೆ ಇದ್ರೂ ಭಗವತ್ಪಾದರು ಅದನ್ನ ಭಾಷ್ಯ ಬರೆಯುವಾಗ ಉದಾಹರಿಸಿ ಈ ಉಪನಿಷತ್ತಿನ ಈ ಭಾಗಕ್ಕೆ
ಹೀಗೆ ಅರ್ಥೈಸಿಕೊಳ್ಳಿ ಅಂತ ವ್ಯಾಖ್ಯಾನಿಸ್ತಾರೆ. ಮನುಷ್ಯರಾಗಿ ಜನ್ಮ ತಳೆದ ನಮಗೆ ಅತ್ಯಂತ ಮುಖ್ಯವಾಗಿ ಸಾಧನೆ ಆಗಬೇಕು ಅಂದ್ರೆ ಸಂಸಾರ ಬಂಧನದಿಂದ ಮುಕ್ತಿ ಪಡೀಲಿಕ್ಕೆ ಸಾಧ್ಯ. ಸಾಧನದಲ್ಲಿ ಜ್ಞಾನ ಬಹಳ ಮುಖ್ಯ. ಜ್ಞಾನ ಪಡಿಬೇಕಾದ್ರೆ ಅಂತಃಕರಣ ಶುದ್ಧಿ ಆಗಬೇಕು. ನಮ್ಮೆಲ್ಲರ ಅಂತಃಕರಣ ಶುದ್ಧಿಯ ಉಪಾಯ ಏನು? ನಮ್ಮ ಅಂತಃಕರಣ ಇವತ್ತು ಬಹಳ ಮಲಿನ ಆಗಿದೆ. ಅದು ಮಲಿನ ದೂರ ಆಗಿ ಶುದ್ಧ ಆಗಬೇಕು ಅಂದ್ರೆ ಏನು ಉಪಾಯ? ನಾವೆಲ್ಲ ಅಗ್ನಿಯಿಂದ ದೂರ ಆಗಿದ್ದೇವೆ. ಅಗ್ನಿಯಲ್ಲಿ ಭಗವಂತನನ್ನು ಆರಾಧಿಸಿದರೆ ಅಂತಃಕರಣ ಶುದ್ಧಿ ಆಗ್ತದೆ. ಅಗ್ನಿಯಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ. ಹಾಗಾಗಿ ಯಾರು ಕೂಡ ಅಗ್ನಿಯನ್ನ ಬಿಟ್ಕೊಡ್ಬಾರದು. ಅಗ್ನಿಯಲ್ಲಿರೋ ಭಗವದ್ ರೂಪದ ಆರಾಧನೆ ಮಾಡಿ ಪ್ರೀತಿ ಪಡಿಸ್ಬೇಕು, ಆರಾಧಿಸಬೇಕು. ಈ ಉಪನಿಷತ್ತಿನಲ್ಲಿ ಇದೊಂದು ಅಂಶವನ್ನ ಪ್ರಮುಖವಾಗಿ ಹೇಳ್ತಾರೆ. ಅಗ್ನೌ ವಿಷ್ಣುಂ ಸದಾ ಧ್ಯಾಯನ್ ತ್ರಿಶೋಗ್ನಿಂ ನಾಚಿಕೇತಕಂ ಯಶ್ಚಯೀತ ಸತು ಪ್ರಾಪ್ಯ ಸ್ವರ್ಗಂ ತತ್ರ ಭಯಾತಿಗಃ ಉಷ್ಯ ಮನ್ವಂತರಂ ಕಾಲಂ ಅಮೃತತ್ವಂ ಭಜೇತ್ ಕ್ರಮಾತ್. ಇದು ಈ ಉಪನಿಷತ್ತಿನ ವಿಶೇಷವಾದಂಥ ಅಂಶ. ಹೈಲೈಟ್ ಅಂತಾರಲ್ಲ, ದ ಹೈಲೈಟ್ಸ್ ಆಫ್ ಕಠೋಪನಿಷತ್. ಭಗವತ್ಪಾದರು ಈ ಗ್ರಂಥದ ಅಂದ್ರೆ ಈ ಬ್ರಹ್ಮಸಾರದ ವಾಕ್ಯವನ್ನ ಉದಾಹರಿಸಿ ಇದು ಪ್ರಮುಖವಾದ ಅಂಶ ಅಂತ ನಮಗೆ ತಿಳಿಸ್ತಾರೆ. ಅಗ್ನಿಯಲ್ಲಿ ಭಗವಂತನನ್ನ ಧ್ಯಾನ ಮಾಡು. ನಾಚಿಕೇತಾಗ್ನಿ ಅಂತ ಹೆಸರು ಬಂತು ಆ ಅಗ್ನಿಗೆ. ಅದನ್ನ ನಾವು 3 ಸಲ ಚಯನ ಮಾಡುತ್ತೇವೆ, ಮಾಡಬೇಕು. ಅಂದ್ರೆ ನಾಚಿಕೇತಾಗ್ನಿಯಲ್ಲಿ ಹೋಮ ಮಾಡಬೇಕು. ಯಾರು ಹೋಮ ಮಾಡ್ತಾನೆ ಆತ ಸ್ವರ್ಗವನ್ನು ಪಡಿತಾನೆ. ಸ್ವರ್ಗದಲ್ಲಿ 1 ಮನ್ವಂತರದಷ್ಟು ಕಾಲ ಅವನಿಗೆ ಅವಕಾಶ ಇದೆ ಇರಲಿಕ್ಕೆ. ಅಲ್ಲಿದ್ದು ಆಮೇಲೆ ಚತುರ್ಮುಖ ಬ್ರಹ್ಮದೇವರೊಟ್ಟಿಗೆ ಕ್ರಮವಾಗಿ ಮುಕ್ತಿಯನ್ನು ಪಡಿತಾನೆ. ನೋಡಿ, ಈ ಫಲ ಹೇಳಿದೆ. ಅಗ್ನಿಯಲ್ಲಿ ಭಗವಂತನನ್ನು ಆರಾಧಿಸುವವರಿಗೆ ಏನು ಫಲ ಅಂತ ಹೇಳುವಾಗ ಈ ಮಾತು ಹೇಳಿದೆ. ನಾಚಿಕೇತಾಗ್ನಿಯ ಚಯನ ಮಾಡೋದ್ರಿಂದ ಅಂದ್ರೆ ಅಲ್ಲಿ ಹೋಮ ಮಾಡೋಣದ್ರಿಂದ ಸ್ವರ್ಗ ಇದೆ, ಭಯ ಪರಿಹಾರ ಆಗ್ತದೆ. ಭಯಾತಿಗಃ, ಭಯ ಅಂದ್ರೆ ಉಪಲಕ್ಷಣೆಯ ಎಲ್ಲ ಥರದ ಮನಸ್ಸಿನ ಕ್ಲೇಶಗಳು ದೂರ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಇವತ್ತು ನಾವು ಅಗ್ನಿಯಿಂದ ದೂರ ಆದ್ವಿ. ಹಾಗಾಗಿ ಮುಖದಲ್ಲಿ ಒಂದು ಒಳ್ಳೆ ವರ್ಚಸ್ಸಿಲ್ಲ, ಭಯ ಪರಿಹಾರ ಆಗ್ತಾ ಇಲ್ಲ. ಮನೆಗಳಲ್ಲಿ ಭಯ ಸೇರ್ಕೊಂಡಿದೆ. ಅರ್ಹತೆ ಇದ್ದವರು ಬಿಟ್ಟು ಕೂತ್ಕೊಂಡ್ರು. ಯಾರಿಗೆ ಯಾವ ಅರ್ಹತೆ ಭಗವಂತ ಕೊಟ್ಟು ಕಳಿಸಿರ್ತಾನೆ ಭೂಮಿಯ ಮೇಲೆ, ಬ್ರಹ್ಮಚಾರಿಯಾಗಿ ಗೃಹಸ್ಥನಾಗಿ ಆ ಉಪಾಸನ ಮಾಡಿ ಅಗ್ನಿಯನ್ನು ಉಳಿಸ್ಕೊಂಡು ಅದೇ ಅಗ್ನಿಯನ್ನೇ ಮತ್ತೆ ವೈಶ್ವದೇವ ಮಾಡಿ ಅದನ್ನು ಉಳಿಸ್ಕೊಂಡು ಅಗ್ನಿಹೋತ್ರ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ನಾವು ಅದನ್ನು ಮಾಡ್ತಾ ಇಲ್ಲ. ಅದು ನಾಚಿಕೇತ ಅಗ್ನಿ ಅಂತ ಕರೀತಾರೆ. ಸ್ವರ್ಗ ಅಗ್ನಿ, ಸ್ವರ್ಗ ನೀಡ್ತದಂತ. ಈಗ ದೇಹವನ್ನ ಚಿತೆಯಲ್ಲಿಟ್ಟು ಭಸ್ಮ ಮಾಡ್ತಾರೆ. ಚಿತೆಯಲ್ಲಿಟ್ಟು ಭಸ್ಮ ಮಾಡೋದೇ, ಎಲ್ಲರ ದೇಹವನ್ನು ಹಾಗೆ ಮಾಡ್ತೇವೆ. ಆ ಭಸ್ಮ ಮಾಡುವಾಗ ಅಗ್ನಿ ಎಲ್ಲಿಂದ ತರೋದು? ಅದನ್ನ ಯಾವ ಅಗ್ನಿ ಅದು? ಅದು ಇವತ್ತು ನಾವು ನೀವು ಅಗ್ನಿಯನ್ನು ಸೃಷ್ಟಿ ಮಾಡ್ತೇವೆ ಅಂದ್ರೆ ಆ ಅಗ್ನಿ ಅಲ್ಲ. ಅಗ್ನಿ ಅಂದ್ರೆ ನಾನು ಆಡ್ತಾ ಇರೋ ಶಬ್ದ ಬೆಂಕಿಗಷ್ಟೇ ಅಲ್ಲ. ಇತ್ತೀಚೆಗೆ ಅಗ್ನಿ ಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಋಕ್ಸಂಹಿತೆಗೆ ಒಬ್ರು ವ್ಯಾಖ್ಯಾನ ಬರೆದು, ಇದು ಏನಿದು? ಅಗ್ನಿ ಸೂಕ್ತ. ಅಗ್ನಿ ಸೂಕ್ತ ಅನ್ನೋದನ್ನ ಅವ್ರು ಟ್ರಾನ್ಸ್ಲೇಟ್ ಮಾಡಿದ್ರು, ಫೈರ್ ಅಂತ ಬರೆದಿಟ್ರು ಅಷ್ಟೆ. ಫೈರ್ ಇಂಗ್ಲಿಷ್ನಲ್ಲಿ ಒಂದು ಶಬ್ದ ತಂದ್ರೆ ಅದಕ್ಕೆ ಎಲ್ಲವನ್ನು ಸುಡುತ್ತದೆ, ಅದರ ಕಾರ್ಯ
ಹೀಗೆ ಅರ್ಥ ಮಾಡಬಾರ್ದು. ಇದುವರೆಗೂ ಆಡ್ತಾ ಇದ್ದ ಅಗ್ನಿ ಅಂದ್ರೆ ಅಗ್ನಿ ಅಂತ ಒಬ್ಬ ದೇವತೆ ಇದ್ದಾನೆ. ಆ ದೇವತೆಯನ್ನ ಬಹಳ ರೂಪಗಳನ್ನ ಧಾರಣೆ ಮಾಡಿರ್ತಾನಾತ. ಉಪನಯನ ಅಂತ ಸಂಸ್ಕಾರ ಮಾಡಿದಾಗ ಒಂದು ಅಗ್ನಿ, ಒಂದು ರೂಪ, ಅಲ್ಲಿ ಭಗವಂತ ಸನ್ನಿಹಿತನಾಗಿ ನಮ್ಮೊಟ್ಟಿಗೆ ಸೇರ್ಕೊಳ್ತಾನೆ. ಇನ್ನು ಮುಂದೆ ನಾವು ಅಗ್ನಿಯಲ್ಲಿ ದೇವರ ಆರಾಧನೆಗೆ ಅರ್ಹರಾದ್ವಿ. ಆ ಅಗ್ನಿ ನಮ್ಮೊಟ್ಟಿಗೆ, ನಾವು ಅದರೊಟ್ಟಿಗೆ ಇರೋದು ಅಂತ ಅರ್ಥ. ಆಹವನೀಯ. ಗಾರ್ಹಪತ್ಯ ಅಂತ ಅದರ ನಂತರದ ಸ್ಟೇಜ್. ಆಮೇಲೆ ಮುಂದೆ ಅದೇ ಅಗ್ನಿಯನ್ನೇ ಮುಂದೆ ಚಿತಾಭಸ್ಮದಲ್ಲಿ, ಅದು ನಾಚಿಕೇತ ಅಗ್ನಿ ಆಗ್ತದೆ. ಈಗ ಸ್ವರ್ಗಾರಾಧನೆಯನ್ನು ಪಡೆಯುವಾಗಲೂ ಅದು ನಾಚಿಕೇತ ಅಂತ ಹೆಸರೇ ಅದಕ್ಕೆ. ಅಗ್ನಿಯಲ್ಲಿ ಆರಾಧನೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ವಿಶೇಷ. ಈ ಉಪನಿಷತ್ತಿನಲ್ಲಿ ಹೇಳಲಿಕ್ಕೆ ಹೊರಟ ಪ್ರಾರಂಭದ ಕೆಲವು ವಿಷಯಗಳಲ್ಲಿ ಇದು ಪ್ರಮುಖ ಅಂಶ. ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಇನ್ನೊಂದು ಅಂಶ ಮುಂದುವರೆದ ಭಾಗ, ಬಹಳ ಮುಂದುವರೆದ ಭಾಗ. ನಚಿಕೇತನಿಗೆ ಯಮಲೋಕಕ್ಕೆ ಹೋಗೋ ಸಂದರ್ಭ ಬಂತು. ನಚಿಕೇತ ಉದ್ದಾಲಕ ಅಂತ ಒಬ್ಬ ಮಹರ್ಷಿಗಳ ಮಗ. ಉದ್ದಾಲಕರು ಶಪಿಸಿದ್ರಿಂದ ನಚಿಕೇತ ಯಮಲೋಕಕ್ಕೆ ಹೋದ. ಯಮಲೋಕದಲ್ಲಿ ಯಮನಿಗೂ ನಚಿಕೇತನಿಗೂ ಒಂದು ಸಂವಾದ ನಡೀತು. ನಚಿಕೇತನ ಬಗ್ಗೆ ಬಹಳ ಪ್ರಸನ್ನನಾಗಿದ್ದ ಯಮ. ಆಗ ಯಮ ಏನಾದ್ರೂ ಕೇಳ್ಕೊ ನನ್ನ ಹತ್ರ ಅಂದಾಗ 3 ವರ ಕೊಡ್ತೇನೆ, 3ರನ್ನ ಕೇಳ್ಕೊ ಅಂದಾಗ 1 ಕೇಳ್ತಾನೆ. ಕೊನೆಗೆ 2 ಹೇಳ್ತೇನೆ, ಕೊನೆಗೊಂದು ಕೇಳ್ತಾನೆ 3ನೇದ್ದಾಗಿ. ಆ 3ನೇ ವರ ಯಮದೇವರು ಕೊಟ್ಟದ್ದು ಅವನಿಗೆ. ಇವನು ಕೇಳಿದ್ದು ಅದನ್ನೇ. ಈ ಮುಕ್ತರಾಗ್ತೇವೆ ಅಂದ್ರೆ ಕೆಲವರಿಗೆ ಬಹಳ ಕುತೂಹಲ ಇದೆ. ಕೆಲವರಿಗೆ ಏನ್ ಕುತೂಹಲ ಅಂದ್ರೆ ಮನುಷ್ಯ ದೇಹ ಬಿಟ್ಟು ಹೋದ್ಮೇಲೆ ಎಲ್ಲಿ ಹೋಗ್ತಾನೆ, ಅದೊಂದು ಕುತೂಹಲ. ಅದು ತಿಳುವಳಿಕೆಗೆ ಬರ್ತದೆ ಸಾಮಾನ್ಯವಾಗಿ. ದೇಹ ಬಿಟ್ಟ ಮೇಲೆ ಎಲ್ಲಿ ಹೋಗ್ತಾನೆ? ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ, ಅದು ತೀರ್ತು ಅಂದ್ರೆ ನರಕದಲ್ಲಿ ಬೀಳ್ತಾನೆ ಪಾಪ ಇದ್ದವನು. ಅದು ಆಯಿತು ಅಂದ್ರೆ ಮತ್ತೆ ಪುನಃ ಭೂಮಿಗೆ ಬರ್ತಾನೆ. ಇದೊಂದು ಸಾಮಾನ್ಯ ವಿಷಯ, ತಿಳಿದಿರ್ಬೇಕು. ಇದು ತಿಳಿದಿರ್ತದೆ, ನಮ್ಮ ವ್ಯವಹಾರದಿಂದಲೇ ತಿಳಿದು ಹೋಗ್ತದೆ. ದಿನಾ ನಾವು ಮಾಡೋ ವ್ಯವಹಾರದ ವ್ಯವಸ್ಥೆಯಲ್ಲಿ ಅವರು ಇವರು ಮಾತುಗಳು, ಆ ಪ್ರವಚನ ಉಪನ್ಯಾಸ ಕೇಳಿದಾಗ ಇಷ್ಟು ಸಾಮಾನ್ಯ ತಿಳುವಳಿಕೆ ಇರ್ತದೆ. ಅದನ್ನು ಹೇಳ್ತದೆ ಅಲ್ಲಲ್ಲಿ ಉಪನಿಷತ್ತು, ವೇದಗಳು. ಚೀರ್ಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಇತ್ಯಾದಿ ಮಾತುಗಳಿಂದ ಅದನ್ನ ನಾವು ಪರಿಚಯಿಸಿಕೊಂಡ್ವಿ. ದೇಹದೊಳಗೊಂದು ಆತ್ಮ ಇದ್ದಾನೆ, ನಾನು ಅಂತ ಯಾವಾಗಲೂ ಬಡ್ಕೊಳ್ಳುವವನೇ ಆತ್ಮ. ಆ ಆತ್ಮನಿಗೆ ದೇಹ ಬಿಟ್ಟು ಹೊರಟ ಮೇಲೆ ಸ್ವರ್ಗವೋ ನರಕವೋ ಆಗ್ತದೆ ಅನ್ನೋದು ಒಂದು ಸ್ಟೇಜ್. ಆದ್ರೆ ನಚಿಕೇತ ಕೇಳೋದೇನು? ಈ ಸ್ವರ್ಗ ನರಕ ಮೀರಿ ಯಾವಾಗ್ಲಾದ್ರೂ ಸ್ವರ್ಗ ನರಕ ಮೀರಿ ಆತ್ಮ ಒಂದು ಲೋಕಕ್ಕೆ ಹೋಗ್ತಾನೆ ಅಂತ ಹೇಳ್ತೇವಲ್ಲ, ಅದೇ ಮುಕ್ತಿ ಮೋಕ್ಷ ಅಂತ ಶಬ್ದದಿಂದ. ಆಗ್ಲೂ ಈ ಆತ್ಮನನ್ನ ನಿಯಂತ್ರಿಸೋನು ಇದ್ದಾನೆ ಅಂದ್ರೆ ಅವನು ಹೇಗೆ, ಅವನು ಯಾರು, ಅವನ ಪರಿಚಯ ಏನು, ಅವನ ಬಗ್ಗೆ ತಿಳ್ಕೊಳ್ಳೋ ಆಸೆ. ನೋಡಿ, ಇದು ನರಕಕ್ಕೆ ಸ್ವರ್ಗಕ್ಕೆ ಮನುಷ್ಯ ಲೋಕಕ್ಕೆ ಸಂಬಂಧಪಟ್ಟ ಚರ್ಚೆ ಅಲ್ಲ. ಅವಾಗ ಅದಾದ್ಮೇಲೆ ಒಂದು ಸ್ಟೇಜ್ ಇದೆ, ಅಷ್ಟು ಕನ್ಫರ್ಮ್ ಆಗಿದೆ ಅವನಿಗೆ. ಅಲ್ಲಿವರೆಗೂ ಆತ ತಿಳಿದುಕೊಂಡಿದ್ದ ಎಷ್ಟೋ ವಿಷಯಗಳನ್ನ ನಚಿಕೇತ. ಅದಾದ ನಂತರದ ಒಂದು ಸ್ಟೇಜ್ ಇದೆ. ಸ್ವರ್ಗ ನರಕ ಮೀರಿ ಪುಣ್ಯ ಪಾಪಗಳ ವ್ಯವಸ್ಥೆಗೂ ಮೀರಿರುವ ಆತ್ಮನು ಅನುಭವಿಸುವ ಆ ಮುಕ್ತಿಯಲ್ಲಿ ಅವನನ್ನು ನಿಯಂತ್ರಿಸುವವನು ಇದ್ದಾನೆ ಅಂದ್ರೆ ಹೇಗಿದ್ದಾನೆ, ಯಾರವನು, ಅವನ ಪರಿಚಯ ಏನು, ಅದು ನನಗೆ ಬೇಕು, ಅದರ ತಿಳುವಳಿಕೆ ಬೇಕು ಅಂತ ಹಠ ಮಾಡಿ ಯಮನಿಂದ ಆ ಭಗವದ್ ವಿಷಯದ ಬಗ್ಗೆ, ಆ ಬ್ರಹ್ಮತತ್ವದ ಬಗ್ಗೆ ಉಪದೇಶ ಪಡಿತಾನೆ. ಇದು ಈ ಉಪನಿಷತ್ತಿನಲ್ಲಿ ಬರುವ ಪ್ರಮುಖ ಅಂಶಗಳು. ಕೊನೆಯದಾಗಿ ಕೇಳಿದ ವರದ ಬಗ್ಗೆ. 2 ವರ ಅಂದ್ರೆ, ಮೊದಲನೇ ವರ, ನನ್ನ ತಂದೆ ನನ್ನ ಬಗ್ಗೆ ಒಂದು ಮುನಿಸ್ಕೊಂಡ ಪ್ರಸಂಗ ನಡೀತು.
ಯಮನಿಗೆ ಹೇಳುವಾಗ ನಚಿಕೇತ ತನ್ನ ಕಥೆ ಹೇಳ್ಕೊಂಡು ಹೇಳ್ದ. ಆ ಮುನಿಸ್ಕೊಂಡದ್ದಿದೆ ಅದು ನನ್ನ ಮೇಲೆ ಪರಿಣಾಮ ಆಗ್ತದೆ, ಇಂದಲ್ಲ ನಾಳೆ ದುಷ್ಪರಿಣಾಮ ಆಗ್ತದೆ. ಪಿತೃ ಸೌಮನಸ್ಯ ಬಹಳ ಮುಖ್ಯ. ನಮ್ಮನ್ನು ಹಡೆದ ತಂದೆ ತಾಯಿಯಂದರು ನಮ್ಮ ಬಗ್ಗೆ ಯಾವತ್ತೂ ಮುನಿಸ್ಕೊಳ್ಬಾರ್ದು. ಅದು ಬೇಕಾದ ವಿಷಯಗಳಿರ್ಬೋದು. ಇವತ್ತೇ ನಾವು ಈ ಪಾಠ ಕಲಿಬೇಕು. ಗೊತ್ತಿದ್ದವರು ಸರಿನೇ ಸರಿ, ಅದನ್ನು ಅನುಷ್ಠಾನ ಮಾಡ್ತಿರ್ತಾರೆ. ಕೆಲವರಿಗೆ ಈ ವಿಷಯದ ಬಗ್ಗೆ ತಮ್ಮದೇ ಲೌಕಿಕ ಜಂಜಾಟದಲ್ಲಿ ನಾನೇ ನಾನು ಅಂತ ಇದ್ದವನಿಗೆ ಮರ್ತೋಗಿರ್ತದೆ. ಅವರಿಗೆ ವಯಸ್ಸಾಗಿದೆ, ಓಲ್ಡ್ ಏಜ್ ಅಲ್ಲಿ ಇದ್ರೆ ಆಯ್ತು ಅವರೆಲ್ಲ ಅಂತನ್ನೋ ಭಾವನೆಯೂ ಬಹಳ ಜನರಿಗಿದೆ ಇವಾಗ. ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಲ್ಲ. ಉಪನಿಷತ್ತುಗಳು, ವೇದಗಳು ಒಂದಂತದ ಮಾನವೀಯತೆಯೂ ಹೌದು, ಇನ್ನೊಂದಂತದ ಏಳಿಗೆಗೂ ಹೌದು, ಸರ್ವತೋಮುಖ ಅಭಿವೃದ್ಧಿಯೂ ಹೌದು, ಒಂದು ಧನಾತ್ಮಕವಾದ ಚಿಂತನೆಯನ್ನು ಕೊಡ್ತದೆ. ನಚಿಕೇತನಂಥವನಿಗೆ ಅಪ್ಪ ಬೈದು ಯಮಲೋಕಕ್ಕೆ ಕಳಿಸಿದರೆ ಮಗನ ಸ್ತರದಲ್ಲಿ ಅಪ್ಪ ಇಷ್ಟು ಬೈದು ಕಳಿಸಿದ್ನಲ್ಲ, ನಮ್ಮಪ್ಪ ಏನಾದ್ರೂ ಆಗಿ ಹೋಗ್ಲಿ ನನಗೇನಂತೆ ಅಂತ ಅನಿಸ್ಬೋದಾಗಿತ್ತು. ಆದ್ರೆ ಯಮನ ಬಳಿ ಕೇಳಿದ್ದು ಪಿತೃಸೌಮನಸ್ಯ. ಇದು ನಮಗೊಂದು ಒಳ್ಳೆ ಸ್ಫೂರ್ತಿದಾಯಕವಾದ ಸಂದೇಶವನ್ನು ನೀಡುವ ಪ್ರಸಂಗ. ನನ್ನ ತಂದೆ ನನ್ನ ಬಗ್ಗೆ ಮುನಿಸ್ಕೊಂಡಿದ್ದಾರೆ, ಅವರ ಹಾಗೆ ಮುನಿಸ್ಕೊಂಡದ್ದು ಸರಿ ಅಲ್ಲದು. ನನ್ನ ಕೈಯಿಂದ ಅವರನ್ನು ಪುನಃ ಪ್ರೀತಿಪಡಿಸ್ಲಿಕ್ಕೆ ಆಗ್ತದೋ ಇಲ್ಲೋ, ನೀನ್ ಅದನ್ನು ವರವಾಗಿ ಕೊಟ್ಬಿಡು ಅಂತಂದ. ನೋಡಿ, ತಂದೆ ತಾಯಿಯಂದ್ರು ಮುನಿಸ್ಕೊಳ್ಳದಂತೆ ಆಗ್ಬೇಕಾದ್ರೂ ದೇವತೆಗಳ ವರ ಬೇಕು ಅಂತನ್ನೋ ಮಾಹಿತಿಯನ್ನು ಮೊದಲು ಕೊಟ್ಟದ್ದೇ ಈ ಉಪನಿಷತ್ತು. ಎಲ್ಲರನ್ನು ಪ್ರೀತಿ ಪಡಿಸ್ತೇವೆ ಅಂದ್ರೆ ಆಗಲ್ಲ. ಹೌದು, ನಮ್ಮ ಶಕ್ತಿ ಸಾಲಲ್ಲ ಅಂತ ಅರ್ಥ. ಅದಕ್ಕೆ ದೇವತೆಗಳ ಶಕ್ತಿ ಅದಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ಆತ ಆ ಮೊದಲನೇ ವರದಲ್ಲಿ ಇದನ್ನು ಸೇರಿಸಿದ. ಎರಡನೇದ್ದು ಯಮ ಕೊಟ್ಟಂಥ ವರ, ಅದು ಸ್ವರ್ಗಾಗ್ನಿಯ ಬಗ್ಗೆ ಉಪದೇಶ. ಮೂರನೇದ್ದು ಆಗಲೇ ತಿಳಿಸಿದಂತೆ ಆತ್ಮಮುಕ್ತನಾದ ಮೇಲೂ ಯಾರ ಅಧೀನತೆಯಲ್ಲಿರ್ತಾನೆ ಆ ಪರಮಾತ್ಮನ ಬಗ್ಗೆ ತಿಳುವಳಿಕೆ. ಇದು ಈ ಉಪನಿಷತ್ತಿನ ಪ್ರಮುಖವಾದ ಅಂಶಗಳು. ಹೀಗೆ ಈ ಉಪನಿಷತ್ತಿನ ಸಾರವನ್ನ ಒಂದು ಕಡೆಯಲ್ಲಿ ಸಂಗ್ರಹಿಸಿಕೊಡ್ತಾರೆ ಭಗವತ್ಪಾದರು. ಗತಿಸಾರ ಅಂತ ಒಂದು ಗ್ರಂಥದಲ್ಲಿ ಹೇಳುತ್ತದೆ. ಸೌಮನಸ್ಯಂ ಪಿತುಶ್ಚೈವ ನಾಚಿಕೇತಾಗ್ನಿಗಂ ಹರಿಂ ಮುಕ್ತೇ ಸ್ಥಿತಂಚ ತಂ ವಿಷ್ಣುಂ ಪ್ರಾದಾತ್ ವರತ್ರಯಂ ಇತಿ ಪ್ರಾದಾತ್ ವರತ್ರಯಂ. ಪಾಯಿಂಟ್ ನಂಬರ್ 1, ಸೌಮನಸ್ಯಂ ಪಿತೃಶ್ಚೈವ. ಪಿತುಶ್ಚೈವ, ಪಿತೃ ಅಲ್ಲ, ಪಿತುಶ್ಚೈವ. ನಚಿಕೇತ ಕೇಳಿದ ವರದಲ್ಲಿ ಮೊದಲನೇದ್ದು ತಂದೆಯ ಸೌಮನಸ್ಯ. ನನ್ನ ತಂದೆ ನನ್ನ ಬಗ್ಗೆ ಶಾಂತ ಮನಸ್ಕರಾಗಬೇಕು. ಯಮ, ನೀನ್ ಅದನ್ನು ಮಾಡ್ಕೊಡು. ಯಮನಿಗೂ ಅವರ ಅಪ್ಪನಿಗೂ ಏನ್ ಸಂಬಂಧ ಅಂತ ಕೇಳ್ಬೋದಲ್ವಾ ನೀವು? ಯಮ ಅಂತಂದ್ರೆ ಇಲ್ಲಿ ದೇವತೆಗಳನ್ನೆಲ್ಲ ಇಟ್ಕೊಳ್ಬೇಕು. ಯಮನ ಪ್ರತಿನಿಧಿ, ಯಮ ಅನ್ನೋನೊಂದು ದೇವತೆಗಳಿಗೆ ಪ್ರತಿನಿಧಿಯಾಗಿರ್ತಾನಷ್ಟೆ. ಉಪಲಕ್ಷಣೆಯ ಎಲ್ಲ ದೇವತೆಗಳು ಬೇಕು. ಅವನ ಮೂಲಕವಾಗಿ ಅವನ ವರ ಪಡ್ಕೊಂಡ್ರೆ ಅವನ ಮೂಲಕವಾಗಿ ದೇವತೆಗಳೆಲ್ಲ ತಂದೆ ಒಳಗಿದ್ದು ಪ್ರೇರಣೆ ಮಾಡಿ ಶಾಂತರಾಗ್ತಾರೆ ನಚಿಕೇತನ ಬಗ್ಗೆ. ಹಾಗಾಗ್ಬೇಕು. ತಂದೆಯ ಸೌಮನಸ್ಯ ಬಹಳ ಮುಖ್ಯ. ಅದಕ್ಕೆ ಮೊದಲನೇದಾಗಿ ಕೇಳ್ಕೊಂಡ. ನಾಚಿಕೇತಾಗ್ನಿಗಂ ಹರಿಂ. ನಾಚಿಕೇತಾಗ್ನಿ ಅಂತ ಆಗಲೇ ಪರಿಚಯಿಸಿದೆ. ಆ ಅಗ್ನಿಯಲ್ಲಿರೋ ಭಗವತ್ ಸ್ವರೂಪದ ಪರಿಚಯ ಆಗ್ಬೇಕು. ಮೂರನೇದಾಗಿ ಮುಕ್ತೇ ಸ್ಥಿತಂ ಚ ತಂ ವಿಷ್ಣು. ಮುಕ್ತಿಯಲ್ಲಿ ಮುಕ್ತರಾದವರನ್ನು ನಿಯಮನ ಮಾಡುವ ಭಗವದ್ ರೂಪ ಇದೆ. ಆ ಸ್ವರೂಪದ ಪರಿಚಯ ಆಗ್ಬೇಕು. ಚೆನ್ನಾಗಿ ಉಪದೇಶ ಅದರ ಬಗ್ಗೆ ಆಗ್ಬೇಕು. ಈ ಮೂರನ್ನ ವರವಾಗಿ ಯಮದೇವರು ನಚಿಕೇತನಿಗೆ ಕೊಟ್ಟಿದ್ದಾನೆ. ಹೀಗೆ ಗತಿಸಾರ ಗ್ರಂಥ ಕಠೋಪನಿಷತ್ತಿನ
ಎಸೆನ್ಸ್ ಅನ್ನು ಒಂದು ಶ್ಲೋಕದಲ್ಲಿ ಸೆರೆ ಹಿಡಿದಿದೆ. ಸೌಮನಸ್ಯಂ ಪಿತುಶ್ಚೈವ ಅನ್ನೋ ಶ್ಲೋಕದಲ್ಲಿ. ಹಾಗಾಗಿ ಉಪನಿಷತ್ತಿನ ಸಾರ ಏನು ಕೇಳಿದ್ರೆ ಇಷ್ಟೇ, ಇದೇ ಹೈಲೈಟ್ಸ್. ಇದರಲ್ಲಿ ಮೊದಲನೇ ಭಾಗ, ಸಮಯಕ್ಕನುಗುಣ ಒಂದೆರಡು ಅಂಶ ನೋಡೋಣ. ಮೊದಲನೇ ಭಾಗದಲ್ಲಿ ಬರೋಣ. ಪಿತೃ ಸೌಮನಸ್ಯವನ್ನು ಕೇಳ್ದ ಅಂದಾಗ ಸಹಜವಾಗಿ ನಮಗ್ ಮೂಡೋ ಸಂಶಯ ಏನು ಅಂದ್ರೆ, ಅರೆ ತಮ್ಮಪ್ಪ ಶಾಂತ ಮನಸ್ಕನಾಗ್ಲಿ ಅಂತ ಯಮದೇವರ ಹತ್ರ ಕೇಳೋ ಸಂದರ್ಭ ಆದ್ರೂ ಯಾಕೆ ಬಂತು ನಚಿಕೇತನಿಗೆ? ಅದಕ್ಕೊಂದು ಆಖ್ಯಾಯಿಕೆ ಹೇಳ್ತದೆ. ವಾಜಸ್ರವರ ಮರಿಮಗನಾದವನು ಉದ್ದಾಲಕ, ದೊಡ್ಡ ಋಷಿ, ಸಾಧಾರಣ ಏನಲ್ಲ. ಸ್ವರ್ಗ ಬೇಕು ಅಂತ ಅವನಿಗೆ ಅಪೇಕ್ಷೆ. ಸ್ವರ್ಗಕ್ಕೆ ಹೋಗೋಣ. ಸ್ವರ್ಗದ ಅಪೇಕ್ಷೆ ಎಂದಾಗ ಸ್ವರ್ಗದ ಸಾಧನ ಏನು, ಉಪಾಯ ಏನು? ಸರ್ವಸ್ವ ದಾನವೂ ಕೂಡ ಸ್ವರ್ಗಕ್ಕೊಂದು ಸಾಧನ ಅಂತ ಶಾಸ್ತ್ರಗಳು ಹೇಳ್ತಾರೆ. ಸ್ವರ್ಗಕಾಮ, ಸ್ವರ್ಗಾಪೇಕ್ಷಿಯಾದವನು ಅಗ್ನಿಹೋತ್ರ ಮುಂತಾದವುಗಳನ್ನು ಮಾಡಲಿ ಅಂತ ಅನೇಕ ಉಪಾಯಗಳನ್ನು ಹೇಳ್ತದೆ ಉಪನಿಷತ್ತು, ವೇದಗಳು. ಸರ್ವಸ್ವ ದಾನವನ್ನು ಹೇಳಿದೆ. ಯಾವ ವ್ಯಕ್ತಿ ಸರ್ವಸ್ವವನ್ನು ದಾನ ಮಾಡ್ತಾನೋ ಸ್ವರ್ಗ ಪಡಿತಾನೆ, ಸ್ವರ್ಗ ಸುಖ ಸಿಗ್ತದೆ. ಸತ್ಯವೂ ಹೌದು. ಹಾಗಾಗಿ ದಾನ, ಸರ್ವಸ್ವ ದಾನ ಅಂತ ಅದಕ್ಕೊಂದು ಸ್ಪೆಷಲ್ ಕೆಟಗರಿ ದಾನ. ಅದು ಎಲ್ಲಾ ದಾನದಲ್ಲಿ ಅದೊಂದು ಸ್ಪೆಷಲ್ ದಾನ. ಗೋದಾನ, ಭೂದಾನ, ಗೃಹದಾನ, ಸುವರ್ಣ ದಾನ ಅಂತ ದಾನದ ಪ್ರಕ್ರಿಯೆಗಳನ್ನ ಬಹಳ ಹೇಳಿದೆ. ದಾನದ ವಿಶೇಷತೆಗಳನ್ನ ಶಾಸ್ತ್ರ ಹೇಳಿದೆ. ದಾನದ ಉದ್ದೇಶ ಮನೋನಿಗ್ರಹ ಅಂತ ಹೇಳಿ ಹೇಳಿದೆ. ಎಲ್ಲಾ ದಾನಗಳು ಮನೋನಿಗ್ರಹಕ್ಕಾಗೂ ಮಾಡ್ತಿರ್ಬೇಕು ಅಂತ ಹೇಳಿದ್ದು ಇದೆ. ಸ್ವರ್ಗವೂ ಸಿಗ್ತದೆ, ಮನೋನಿಗ್ರಹವೂ ಆಗ್ತದೆ ಅಂತ ಹೇಳಿದ್ದಿದೆ. ಶ್ರೀಕೃಷ್ಣ ಉದ್ಧವ ಗೀತೆಯಲ್ಲಿ ಆ ಮಾತನ್ನು ಹೇಳ್ತಾನೆ. ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ ಅಂತ. ಅಂತೂ ದಾನದ ಫಲ ಬಹಳ. ಸರ್ವಸ್ವ ದಾನದ ಫಲ ಸ್ವರ್ಗ. ಆತ ಹಾಗದನ್ನ ಸ್ಪಷ್ಟಪಡಿಸಿಕೊಂಡ, ನಿಶ್ಚಯಿಸಿಕೊಂಡ ಉದ್ದಾಲಕ. ವಾಜಸ್ರವಸ್ ಅಂತ ಪ್ರಸಿದ್ಧ ಋಷಿಗಳು, ಅವರ ಮರಿಮಗ ಸರ್ವಸ್ವ ದಾನ ಮಾಡಿಬಿಡ್ತೀನಿ, ಸ್ವರ್ಗ ಸಿಗ್ತದೆ ಅಂತ. ಸರಿ, ಸರ್ವಸ್ವ ದಾನಕ್ಕೆ ಅಂತ ಹೊರಟ ಆತನಿಗೆ ಆಕಳುಗಳನ್ನು ದಾನ ಮಾಡುವ ಸಂದರ್ಭ ಬಂತು. ಆಕಳ ದಾನಕ್ಕೆ ಅಂತ ಅನೇಕ ವಿಪ್ರರನ್ನು ಕರೆದ. ಆ ವಿಪ್ರರು ದಾನಕ್ಕೆ ಅಂತ ಬಂದಿದ್ದಾರೆ, ಈತ ದಾನ ಮಾಡ್ತಿದ್ದಾನೆ. ಆಗ್ಲೇ ನಚಿಕೇತ ಬಂದ. ನಚಿಕೇತನಿಗೆ ಅಪ್ಪ ದಾನ ಮಾಡ್ತಾ ಇರೋ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಶ್ರದ್ಧೆ ಬಂತು. ಸಹಜವಾಗಿ ಶ್ರದ್ಧೆ ಬರ್ತದೆ ಅಂತಿಲ್ಲ ಇಂಥ ವಿಷಯದಲ್ಲಿ, ಆದ್ರೆ ನಚಿಕೇತನಿಗೆ ಶ್ರದ್ಧೆ ಬಂತು. ಏನ್ ಶ್ರದ್ಧೆ? ನಮ್ಮಪ್ಪ ಮಾಡ್ತಿರೋ ದಾನ ಸರಿ ಇದೆಯೋ ಇಲ್ವೋ? ಕಣ್ಣಿಗೆ ಕಾಣ್ತಾ ಇದೆ ಅವನಿಗೆ ದಾನ ಯಾವುದನ್ನು ಮಾಡ್ತಿದ್ದಾನೆ ಅಂತ. ಸರಿ ಇದೆಯೋ ಇಲ್ವೋ ಯೋಚನೆ ಮಾಡಬೇಕು. ನೋಡ್ತಾನೆ, ಅವೆಲ್ಲ ಆಕಳುಗಳು ಜರ್ಜರಿತವಾಗಿ ಹೋಗಿವೆ. ಹಾಲು ಕೊಡೋದೇನಲ್ಲ ಅವು, ಹಾಲು ಕೊಟ್ಟು ಮುಗಿದೋಗಿದೆ ಅದರದ್ದು. ಅಷ್ಟು ವಯಸ್ಸಾಗಿದೆ, ನಿಲ್ಲಿಕ್ ಆಗ್ತಾ ಇಲ್ಲ, ತ್ರಾಣ ಇಲ್ಲ, ನಿಲ್ಲಿಕ್ ತ್ರಾಣ ಇಲ್ಲ. ಹುಲ್ಲು ಹಾಕಿದ್ರೆ ಅಗದು ತಿನ್ನುವಷ್ಟು ತ್ರಾಣ ಇಲ್ಲ. ಹುಲ್ಲು ಹಾಕಿದ್ರೆ ಅಗದು ತಿನ್ನುವಷ್ಟು ತ್ರಾಣ ಇಲ್ಲ ಅಂದ್ರೆ ಆ ಆಕಳ ಸ್ಥಿತಿ ಏನಾಗಿರ್ಬೇಡ. ಯಾತಕ್ಕೂ ಉಪಯೋಗ ಇಲ್ಲದ ಆಕಳುಗಳಂತಂದು ಸರ್ವಸ್ವ ದಾನದ ಹೆಸರಿನಲ್ಲಿ ವಿಪ್ರರಿಗೆ ಅಪ್ಪ ದಾನ ಮಾಡ್ತಿದ್ದಾನೆ. ಇದು ಮನಸ್ಸಿನಲ್ಲಿ ಖೇದ ಆಯ್ತು. ಆ ಅಪ್ಪ ಈ ತರದ ದಾನ ಮಾಡ್ತಿದ್ದಾನಲ್ಲ ಅಂತ ಅವನಿಗೆ ಖೇದ ಆಯ್ತು. ಅವನ ಮನಸ್ಸಿನಲ್ಲಿ ಶ್ರದ್ಧೆ ಉಂಟಾಯ್ತು. ಹೀಗೆ ಮಾಡಬಾರ್ದು, ನಮ್ಮಪ್ಪ, ನನ್ನ ತಂದೆ ಇಂಥ ದಾನ ಮಾಡೋದ ಸರಿಯಲ್ಲ. ನೋಡಿದವ್ರು ಏನು ಅನ್ಕೊಳ್ಳಿಕ್ಕಿಲ್ಲ, ದಾನ ಇಸ್ಕೊಂಡವ್ರು ಏನು ಅನ್ಕೊಳ್ಳಿಕ್ಕಿಲ್ಲ. ಹೋಗ್ಲಿ, ಇಂಥ ದಾನ ಮಾಡಿದ್ರೆ ಏನಾದ್ರೂ ಬರ್ತದ ಪುಣ್ಯ? ಛೇ, ಇಂಥ ದಾನ ನಮ್ಮಪ್ಪ ಮಾಡ್ತಾನೆ ಅಂತಂದ್ರೆ ಏನರ್ಥ? ಅವನಿಗೆ ಮನಸ್ಸಿನಲ್ಲಿ ಶ್ರದ್ಧೆ ಉಂಟಾಗಿ ಆತ ಪದೇ ಪದೇ
ಅಪ್ಪನನ್ನ ಏನ್ ಮಾಡ್ತಿದ್ದಿ ಎಂದು ಶುರು ಮಾಡಿದ ಮತ್ತೆ ಮಾತು. ಸರ್ವಸ್ವ ದಾನ ಮಾಡೋ ಉದ್ದಾಲಕರಿಗೆ ಏನ್ ಮಾಡ್ತಿದ್ದಿ ಎದುರುಗಡೆ ಗೋದಾನ ಮಾಡ್ತಿದ್ದಿ ಏನ್ ಮಾಡ್ತಿದ್ದಿ ಅಂದ್ರೆ ಹೀಗ್ ಮಾಡಬೇಡ ಅಂತ ಹೇಳೋ ಉದ್ದೇಶ. ಹೀಗ್ ಮಾಡಬೇಡ, ಇದನ್ನ ದಾನ ಮಾಡಬೇಡ ಅಂತ ಹೇಳೋ ಉದ್ದೇಶ ಅವನಿಗೆ. ಆ ಸಮಯಕ್ಕೆ ಇವನಿಗೆ ಸಿಟ್ಟು ಬಂತು. ಅರೇ, ದಾನ ಮಾಡ್ತಿರೋ ನನಗೆ ನೀನೇನು ಹೇಳಲಿಕ್ಕೆ ಬರೋದು? ಕಣ್ಣು ಕೆಂಪು ಮಾಡಿಕೊಂಡ ಉದ್ದಾಲಕ. ಕೆಂಪು ಮಾಡಿ ಮನೆಯಲ್ಲಿ ಏನಾದ್ರೂ ಇಂಥ ಕೆಲಸ ಮಾಡುವಾಗ ಮಕ್ಕಳು ಮಾತನಾಡಿದರೆ ಸಿಟ್ಟು ಬರ್ತದೆ ತಾನೆ. ಸಿಟ್ಟು ಬಂತು, ಕಣ್ಣು ಕೆಂಪು ಮಾಡಿದ. ಅವನೇನಂದ ನಚಿಕೇತ, ಇಂಥವುಗಳನ್ನು ದಾನ ಮಾಡೋದಕ್ಕಿಂತ ನನ್ನೇ ಮಾಡಬಹುದಾಗಿತ್ತಲ್ಲ ಅಂತಂದ. ಅವನಿಗೆ ಎಷ್ಟು ಶ್ರದ್ಧೆ ಬಂದಿರಬೇಡ ಮಗನಿಗೆ. ನನ್ನೇ ಮಾಡಬಹುದಾಗಿತ್ತಲ್ಲ, ಇಂಥ ಆಕಳು ದಾನ ಮಾಡೋಕ್ಕಿಂತ ನನ್ನೇ ದಾನ ಮಾಡಬಹುದಾಗಿತ್ತಲ್ಲ ಅಂದ. ನಿನ್ನ ಇವಕ್ಕೆ ದಾನ ಮಾಡಿ, ನಿನ್ನನ್ನು ಇವ್ರಿಗೆ ಕೊಡಲ್ಲ, ನಿನ್ನನ್ನು ಮೃತ್ಯುವಿಗೆ ದಾನ ಮಾಡ್ತೇನೆ ಅಂತಂದ. ಸಿಟ್ನಲ್ಲಿ ಅಂದ ಮಾತು. ಮೃತ್ಯುವಿಗೆ ದಾನ ಮಾಡ್ತೀನಿ ಅಂದ್ರೆ ಅಭಿಪ್ರಾಯ ಗೊತ್ತಾಗ್ತದೆ ಮೇಲ್ನೋಟಕ್ಕೆ. ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತೇನೆ ಅಂತ. ಯಾವ ತಂದೆ ಮಗನಿಗಿಂತ ಮಾತಾಡ್ತಾನ್ರಿ? ಮಗ ನೋಡಿದ್ರೆ ಹೀಗೆ ಮಾತನಾಡಿದಾನೆ, ಅವುಗಳನ್ನು ದಾನ ಮಾಡೋಕ್ಕಿಂತ ನನ್ನೇ ದಾನ ಮಾಡಬಾರ್ದ ಅಂತ. ಹೀಗೊಂದು ಇನ್ಸಿಡೆನ್ಸ್ ಅನ್ನ ಉಪನಿಷತ್ತು ಪ್ರಾರಂಭದಲ್ಲಿ ನಮ್ಮ ಮುಂದೆ ಇಡ್ತದೆ. ಅಷ್ಟಕ್ಕೆ ಅದು 3 ಬಾರಿ ಆ ಸಂದರ್ಭದೊಳಗೆ ನಚಿಕೇತ ಕೇಳಿದ್ದಕ್ಕೆ ಈತ ಸಿಟ್ಟಾಗಿ ಅಪ್ಪ ಯಮನಿಗೆ ಕೊಡ್ತೇನೆ ಅಂತ 3 ಬಾರಿ ಹೇಳಿದ್ರೆ ಮತ್ತೆ ಸಿಟ್ಟು ಬರದೇ ಇರ್ತದ. ಯಮನಿಗೆ ಕೊಡ್ತೇನೆ ಅಂತ ಈತ ಅಂದು ಅಂದ್ರೆ ಸತ್ತೋಗು ಅನ್ನೋ ಅಭಿಪ್ರಾಯದಲ್ಲೇ ಹೇಳಿದ್ರಿಂದ ಆತ ಸತ್ತೇ ಹೋದ ಅಂತ ಯಮಲೋಕಕ್ಕೆ ಹೋದ ಸಂದರ್ಭವನ್ನು ಉಪನಿಷತ್ತು ಹೇಳ್ತದೆ. ಇದು ನಮಗ್ ಕೊಡುವ ಒಂದು ಸಂದೇಶ ಏನು? ಅವ ದಾನ ಮಾಡಿದ್ದು, ಆ ಥರದ್ದು ದಾನ ಮಾಡ್ಲಿಕ್ಕೆ ಅವ ಹೊರಟದ್ದು, ಅದನ್ನು ತಡಿಬೇಕು ಅಂತ ಇವನಿಗೆ ಶ್ರದ್ಧೆ ಬಂದು ಮಗ ಅವನ ಮಧ್ಯದಲ್ಲಿ ಬಾಯಿ ಹಾಕಿ ನನ್ನಾದ್ರೂ ಕೊಡಬಾರ್ದ, ಇದನ್ನ ಯಾಕೆ ಕೊಡ್ತೀನಿ ಅಂತ ಆತ ಹೇಳಿದ್ದು, ನಿನ್ನ ಯಮನಿಗೆ ಕಳಿಸ್ತೇನೆ ಯಮನ ಹತ್ರ ಅಂತ ಅಂದದ್ದು, ಅಂದ್ರೆ ಸತ್ತೋಗೊಂದು ಶಾಪ ಕೊಟ್ಟದ್ದು. ಹೀಗೊಂದು ಇನ್ಸಿಡೆನ್ಸ್ ಅನ್ನು ಹೇಳ್ತದೆ. ಬರೀ ಪರಿಚಯಿಸುವಾಗ ವೇದ ಪುರುಷ ವಾಜಸ್ರವರ ವಂಶದಲ್ಲಿ ಬಂದ ಉದ್ದಾಲಕನಂತಹ ಬೇರೆ ಬೇರೆ ಕಡೆ ಉದ್ದಾಲಕರ ಕಥೆ, ಅವರ ಬಾಯಲ್ಲಿ ಬಂದ ಉಪದೇಶವನ್ನು ಕೇಳಿದ ನಮಗೆ ದಾನ ಮಾಡ್ಲಿಕ್ಕೆ ಆಕಳ ಎಂಥದ್ದು ಇಟ್ಟುಕೊಳ್ಬೇಕು ಅಂತನೋ ವಿವೇಕ ಇರಲಿಲ್ಲ. ಮಗನಿಗೆ ಇಷ್ಟು ವಿವೇಕ ಇದೆ, ಅಪ್ಪನಿಗಿಲ್ಲ ಅಂತ ಅರ್ಥನ? ಅಂದ್ರೆ ನಾವು ನೀವು ಎಲ್ಲ ಉದ್ದಾಲಕರ ಬಗ್ಗೆ, ಅವರ ಪಾತ್ರದ ಬಗ್ಗೆ, ಅವರು ಮಾಡಿದ್ರ ಬಗ್ಗೆ ಇಲ್ಲಿ ಅವರ ಕೈ ಮಾಡಿ ತೋರಿಸ್ಲಿಕ್ಕೆ ಉಪನಿಷತ್ತು ಹೇಳಿದ್ದು ಅಲ್ಲ. ಈ ಉಪನಿಷತ್ತು ನಮಗ್ ಕೊಡ್ತಿರೋ ತಿಳುವಳಿಕೆ ಏನು? ಇಲ್ಲೆಲ್ಲ ಪಾತ್ರ ಮುಖ್ಯ ಅಲ್ಲ. ಪಾತ್ರದ ಹಿಂದೆ ಅವರ ಕಥೆಗಳನ್ನು ಹೇಳಿ, ಸಂವಾದ ಹೇಳಿ ನಮಗೇನೋ ಒಂದು ತಿದ್ದುಪಡಿ ಮಾಡ್ಬೇಕಿತ್ತು. ಅದನ್ನು ನಾವು ಚೆನ್ನಾಗಿ ಅನುಸಂಧಾನ ಮಾಡಬೇಕು. ಪಾತ್ರ ತಗೊಳ್ಳೋದಲ್ಲ ಅಷ್ಟೇ. ಅವ್ರಿಗೆ ಗೊತ್ತಿತ್ತು ದಾನ ಮಾಡೋದು, ಆದ್ರೂ ಈ ಥರದ್ದೇ ತಗೊಂಡು ಬಂದಿದ್ರು. ಎಲ್ಲೋ ಒಂದ್ ಕಡೆಯಿಂದ ನಚಿಕೇತನ ಪರೀಕ್ಷೆನೂ ಇರ್ತದೆ, ಅಥವಾ ನಚಿಕೇತನಿಗೆ ಮುಂದಾಗುವ ಏಳಿಗೆ ಉದ್ದೇಶವೂ ಇರ್ತದೆ. ಹಾಗಾಗಿ ಕಥೆ ಉಪನಿಷತ್ತುಗಳಲ್ಲಿ ಬಂದಾಗ ಆಖ್ಯಾಯಿಕೆಗಳನ್ನು ಹೇಳುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಆಯ್ತಂತೂ ಈ ಥರದ್ದು ಸಿಟ್ಟು, ಆ ಸಿಟ್ಟಿನಿಂದ ಮಗನ ಸತ್ತೋಗೊಂದು ಶಾಪ ಕೊಟ್ಟದ್ದು, ಆತ ನೇರ ಯಮಲೋಕಕ್ಕೆ ಹೋದದ್ದು ಅಂತ ಕಥೆ ಮುಂದುವರಿಯುತ್ತದೆ ಈ ಭಾಗದಲ್ಲಿ. ಸಾಮಾನ್ಯವಾಗಿ ಯೋಚನೆ ಮಾಡಿದ್ರೆ ಉಪನಿಷತ್ತಿನ ಕೆಲವು ಕಥಾನಕಗಳನ್ನ ಸಿಡಕ ತಂದೆ, ಸೌಮ್ಯ ಮಗ, ಇದು ಲೋಕದಲ್ಲಿ ಅಲ್ಲಲ್ಲಾಗಿರ್ತದೆ. ಭಾರಿ ಸಿಟ್ಟು ಮಾಡೋ ಅಪ್ಪ ಇರ್ತಾನೆ, ಶಾಂತ ಮಗ ಹುಟ್ಟಿರ್ತಾನೆ. ಕೆಲವೊಮ್ಮೆ ವಿಪರೀತ ಆಗಿರ್ತದೆ. ಸಿಡಿ ಹಾಯೋ ಮಗ ಹುಟ್ಟಿರ್ತಾನೆ, ಶಾಂತ ಅಪ್ಪ ಶಾಂತ, ಮಗ ಸಿಡಕ. ಗಂಡ ಹೆಂಡತಿಯರಲ್ಲೂ ಈ ವ್ಯವಸ್ಥೆ ಇರ್ತದೆ. ಅದನ್ನ ವ್ಯವಸ್ಥೆ ಅನ್ಬೇಕು ಅವ್ಯವಸ್ಥೆ ಅನ್ಬೇಕು ಆಮೇಲೆ ನೋಡೋಣ. ಸಿಡಿ ಹಾಯೋ ಗಂಡ, ಶಾಂತ ಹೆಂಡತಿ. ಭಾರಿ ಸಿಟ್ಟು ಮಾಡುವ ಹೆಂಡತಿ,
ಶಾಂತ ಗಂಡ, ದೇವರು ಮಾಡಿದ ಜೋಡಿಗಳು ಹಿಂಗೂ ಇರ್ತಾರೆ. ಎಲ್ಲ ಇದೆ ಅಂತ ತೋರಿಸ್ತದೆ ಉಪನಿಷತ್ತು. ಮೊದಲು ಇದೆ ಇದೆ, ಈಗಲೂ ಇದೆ ಇದೆ. ಸಿಟ್ಟಿನ ಗುರುಗಳು, ಶಾಂತ ಶಿಷ್ಯ, ಗುರು ಶಿಷ್ಯ ಭಾವ. ಭಾರಿ ಸಿಟ್ಟು ಮಾಡೋ ಶಿಷ್ಯ, ಶಾಂತ ಗುರುಗಳು, ಇದು ಗುರು ಶಿಷ್ಯ ಭಾವದಲ್ಲಿ ನೋಡುತ್ತೆ. ಉಪನಿಷತ್ತಿನ ತತ್ವಗಳನ್ನು ಅರಿಯಬೇಕಾದ್ರೆ ಈ ವಿಷಯಗಳನ್ನು ನಾವು ಚೆನ್ನಾಗಿ ಮನಸ್ಸಿಗೆ ತಂದುಕೊಂಡಿರಬೇಕು. ಆವಾಗ ಅದನ್ನು ಸರಿಯಾಗಿ ಟ್ಯಾಲಿ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಒಂದು ಅರ್ಥ ಆಯ್ತು, ಯಮದೇವರಂಥ ಗುರುಗಳು, ನಚಿಕೇತನಂಥ ಶಿಷ್ಯ ಜಗತ್ತಿಗೆ ಬ್ರಹ್ಮಜ್ಞಾನವನ್ನು ಹರಿಸಿಬಿಟ್ರು. ನಮ್ಮ ಬದುಕಿನಲ್ಲಿ ನಚಿಕೇತನಂಥ ಶಾಂತತೆ, ಶಿಷ್ಯ ಭಾವ ನಮ್ಮಲ್ಲಿ ಉಂಟಾದರೆ, ಯಮದೇವರಂಥ ಗುರುಗಳು ಸಿಕ್ಕು ನಮಗೂ ಕೂಡ ಉತ್ತಮ ಜ್ಞಾನ ಬರ್ತದೆ. ಸಿಡಕ್ ತಂದೆ ಇದ್ರೆ ಏನಂತೆ, ಸಿಡಕ್ ತಂದೆ ಇದ್ರೆ ಏನಂತೆ, ಒಳಿತೇ ಆಯ್ತಲ್ಲ ನಚಿಕೇತನಿಗೆ, ಆದದ್ದೆಲ್ಲ ಒಳಿತೇ ಆಯ್ತು ಅಂತ. ಸಿಟ್ಟಿನಿಂದ ಹೋಗತ್ಲ ಕಡೆಗೆ ಸಾಯಿ ಅಂತಂದ ಶಾಪವೂ ನಚಿಕೇತನಿಗೆ ಒಳಿತಾಯ್ತು. ಸಾಧನ ಮಾಡ್ಕೊಳ್ಳಿಕ್ಕೆ ಹೊರಟ ಸಜ್ಜನರಿಗೆ ಯಾವುದೂ ಇವುಗಳು ಅಡೆತಡೆಗಳಲ್ಲ ಅವನ ಗುರಿ ಸಾಧನೆಗೆ ಅಂತನ್ಲಿಕ್ಕೆ ಇದೊಂದು ಸಣ್ಣ ಅಂಶವೇ ನಮಗೆ ಸಂದೇಶ. ಇರ್ಬೋದು ಅಪ್ಪ ಮನೆಯಲ್ಲಿ ಸ್ವಲ್ಪ ವಯಸ್ಸಾದ್ಮೇಲೆ ಸಿಟ್ಟು ಮಾಡ್ತಿರ್ಬೋದು, ಇರ್ಬೋದು ಅಮ್ಮ ಸ್ವಲ್ಪ ಸಿಟ್ಟು ಮಾಡ್ತಿರ್ಬೋದು. ಅಷ್ಟಕ್ಕೆ ನಾವು ಅವ್ರ ಜೊತೆಯಲ್ಲಿ ವಿರೋಧ ಕಟ್ಕೊಳ್ಳೋದೆ? ಎಷ್ಟು ದಿವಸ ಬದುಕಿದ್ದೇವೆ ಭೂಮಿ ಮೇಲೆ ನಾವಾದರೂ? ಯಾರೂ ಶಾಶ್ವತ ಅಲ್ಲ. ಆದರೆ ಈ ವಿಷಯವನ್ನು ಮನದಟ್ಟು ಮಾಡಿಸೋದು ಪುರಾಣ, ಶಾಸ್ತ್ರ, ವೇದಗಳು. ಅವುಗಳನ್ನು ಅರಿತು ನಮ್ಮನ್ನ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ರೆ ಸಾಕು. ಇವತ್ತಿನ ಪ್ರಪಂಚದಲ್ಲಿ ಯಾವುದೋ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡ್ತೇವೆ. ಯೋಚನೆ ಮಾಡಬೇಕು. ಮಾಂ ದತ್ವಾಪಿ ನತೆ ಗಾವೋ ದಾತವ್ಯ ಈದೃಶ ಇತಿ ಉವಾಚ ಪುತ್ರ ತಂ ಬಾಲಃ ತಂ ಶಶಾಪ ಪಿತಾ ಸ್ವಯಂ. ಇದು ಭಗವತ್ಪಾದರ ಮಾತು. ಹೊರಟಿದಿ ಸರ್ವಸ್ವ ದಾನ ಮಾಡ್ತೇನೆ, ಸರ್ವಸ್ವ ದಕ್ಷಿಣೆ ಕೊಡ್ತೇನೆ ಅಂತ. ನನ್ನನ್ನು ಯಾರಿಗೆ ಕೊಡ್ತೀಯಪ್ಪ? ಸರ್ವಸ್ವದಲ್ಲಿ ನಾನು ಒಬ್ಬ ಸೇರಿದ್ನಲ್ಲ. ಏನು ಉಪಯೋಗ ಇಲ್ದಿರೋ ಆಕಳ ಕೊಡೋದಕ್ಕಿಂತ ನನ್ನ ಕೊಡೋದೇ ಒಳ್ಳೇದಿತ್ತೇನೋ. ಹೀಗಂದಾಗ ಅಪ್ಪ ಸಿಟ್ಟಾಗಿ ಇವನ್ನೇ ಬೈದು ಸಾಯಿನ್ ಶಾಪ ಕೊಟ್ಟ ಅಂತ ಪ್ರಸಂಗವನ್ನ ಇಲ್ಲಿ ಹೇಳ್ತಾರೆ. ಮಾತು ಹೇಗೆ ಕೆರಳಿಸ್ತದೆ, ಮನುಷ್ಯ ಹೇಗೆ ರಿಯಾಕ್ಟ್ ಆಗ್ತಾನೆ, ನಾವು ಆ ರಿಯಾಕ್ಟ್ ಆಗುವ ಮಾತಾಡೋದು ಸರಿನಾ ತಪ್ಪ, ಅದರ ಪರಿಣಾಮ ಏನು, ಇವತ್ತು ಯೋಚನೆನೇ ಇಲ್ಲ. ಇದನ್ನೆಲ್ಲ ಉಪನಿಷತ್ತುಗಳು ಹೇಳ್ಕೊಡ್ತಾವೆ ಬೇರೆ ಬೇರೆ ಆಖ್ಯಾಯಿಕೆಗಳಿಂದ. ಅವನಿಗೆ ಬಹಳ ಶ್ರದ್ಧೆ ಬಂದಿದೆ ನಿಜ, ಆದ್ರೆ ಅಪ್ಪನ ಕೆರಳ್ತಾನೆ ಅಂತ ಅವನಿಗೆ ಅನಿಸ್ಬೇಕೋ ಬೇಡವೋ? ಅವನು ಹೇಳೇ ಆಯ್ತು, ಇವನು ಕೆರಳೇ ಆಯ್ತು, ಅವ ಶಪಿಸೂ ಆಯ್ತು, ಆಗೋಯ್ತು. ಎಷ್ಟು ಅನಾಹುತ ನೋಡ್ರಿ. ಮಾಡ್ಲಿಕ್ಕೆ ಹೊರಟದ್ದು ಒಳ್ಳೆ ಕೆಲಸ, ಆದ್ರೆ ಮಾಡ್ಲಿಕ್ಕೆ ಹೊರಟ ಸರ್ವಸ್ವದಾನ ಅನ್ನೋ ಒಳ್ಳೆ ಕೆಲಸದಲ್ಲಿಯೂ ಉಪಯೋಗಿಸಿದ ಪದಾರ್ಥಗಳು ಹೆಚ್ಚು ಕಡಿಮೆ ಇದ್ದದ್ದಕ್ಕೆ ಮಗನ ಮೇಲೂ ಸಿಟ್ಟಾಗುವ ಸ್ಥಿತಿ ಉದ್ದಾಲಕನಿಗೆ ತಂದುಕೊಡ್ತು ವಿಧಿ. ತಂದೆಯನ್ನೇ ಪ್ರಶ್ನಿಸಿದ್ದರದ ಪ್ರಭಾವ ಶ್ರದ್ಧೆಯಿಂದಲೇ, ಒಳ್ಳೆ ಉದ್ದೇಶದಿಂದಲೇ ಮಾಡ್ತಿರೋದು ಸರಿಯಲ್ವೋ ಅಪ್ಪ ಅಂತ ಹೇಳಲಿಕ್ಕೆ ಹೊರಟ ಮಗನಿಗೆ ಯಮನ ಬಳಿಗೆ ಹೋಗೋ ಹಾಗೆ ಮಾಡಿತು ವಿಧಿ. ಹೀಗೊಂದು ಉಪನಿಷತ್ತು ಪಿಕ್ಚರೈಸ್ ಮಾಡ್ತದೆ. ಇದನ್ನು ಹೇಗೆ ನಾವು ನಿಭಾಯಿಸಬೇಕು? ಒಬ್ಬ ಉದ್ದಾಲಕನ ಸ್ತರದಲ್ಲಿದ್ದು ತಂದೆಯಾಗಿದ್ರೆ, ಅಥವಾ ಒಬ್ಬ ನಚಿಕೇತನ ಸ್ತರದಲ್ಲಿದ್ದು ಮಗನಾಗಿದ್ರೆ, ಒಂದಿಷ್ಟು ಸುಸಂಸ್ಕೃತಿ ನಮ್ಮೊಳಗೂ ಇದ್ರೆ ನಾವು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನುವ ವಿಷಯದ ಬಗ್ಗೆ ಇದು ಎಚ್ಚರಿಕೆ ಕೊಡ್ತದೆ ಅಂತ ಅರ್ಥ. ಅವನ್ ತಪ್ಪು ಉದ್ದಾಲಕಂದು, ಇವನ್ ತಪ್ಪು ನಚಿಕೇತಂದು ಅಂತ ನಾವು ಹೇಳೋದು ಸರಿಯಲ್ಲ ಈಗ. ಆದರೆ ವಿಷಯ ಮಾತ್ರ ನಮಗೊಂದು ಸಂದೇಶ ಕೊಡ್ಲಿಕ್ಕೆ ಹೊರಟಿದೆ ಅಂತ ತಿಳ್ಕೊಂಡ್ರೆ ಸಾಕು. ಸರಿ, ಆತ ಯಮನ ಬಳಿಗೆ ಹೋದ್ರೆ ಯಮ ಸಿಗಬೇಕಲ್ಲ, ಕೂಡ್ಲೇ ಸಿಗುವವನಲ್ಲ ಯಮ. ಅವನಿಗೂ ಏನೋ ಕಾರ್ಯಭಾರ. ಹೆಂಡತಿ ಇದ್ದಾಳೆ ಶ್ಯಾಮಲೆ. ಮನೆಗೆ ಬಂದ ಅತಿಥಿಯನ್ನ ಸ್ವಾಗತ ಮಾಡಿ ಒಳಗೆ ಕರೀತಾಳೆ.
ನಚಿಕೇತನ ಪರೀಕ್ಷೆ. ಯಮ ಇಲ್ಲ, ಯಮಲೋಕಕ್ಕೆ ಹೋಗಾಗಿದೆ. ಅಪ್ಪ ಸಾಯಿ ಅಂತ ಶಪಿಸಿ ಆಗಿತ್ತು. ಅಪ್ಪನ ಶಾಪ. ಯಮನ ಮನೆಗೆ ಹೋಗಿ ಆಗಿತ್ತು. ಯಮನ ಮನೆಯಲ್ಲಿ ಯಮ ಇಲ್ಲ. ಶ್ಯಾಮಲೆ ಹೆಂಡತಿ ಕರಿತಾಳೆ, ಒಳಗೆ ಹೋಗ್ಲಾರ. ಯಾಕೆ ಒಳಗೆ ಹೋಗ್ಲಾರ? ನೋಡಿ ಎಂಥ ಅದ್ಭುತ ಸಂಸ್ಕಾರ. ತಂದೆ ಬೈದು ಕಳಿಸಿದ ಅಂತ ಕಂಡವ್ರ ಮನೆ ಒಳಗೆ ಹೋಗಿ ಕೂಡೋ ಜಾಯಮಾನ ನಂದಲ್ಲ ಅಂತಾನು. ಇರ್ಬೋದು, ನಮ್ಮಪ್ಪ ಸಿಟ್ಟು ಮಾಡಿರ್ಬೋದು, ಆದ್ರೆ ಅವಳು ಕರಿತಿರ್ಬೋದು ಒಳಗ್ ಬರ್ರಿ ಅಂತ. ಅಲ್ಲಿ ಎಚ್ಚರಿಕೆ ಇದೆ ಅವನಿಗೆ. ಈ ಕಥೆ ಕೇಳಿ ಆದ್ರೂ ನಮ್ಮ ಜೀವನದಲ್ಲಿ ನಾವು ಎಚ್ಚರ ವಹಿಸ್ಬೇಕು. ಒಂದ್ ಕಡೆ ನಡೆದಂತಹ ಒಂದಿಷ್ಟು ಕಹಿ ಘಟನೆಗಳು ಮತ್ತೊಂದು ಕಡೆಯಲ್ಲಿ ಅಧರ್ಮಕ್ಕೆ ಎಡೆ ಮಾಡಬೇಕು ಅಂತ ಇಲ್ಲಲ್ಲ. ದೇಹದ ಒಂದು ಅಂಗ ಊನ ಆಗ್ಬೋದು ಅಂಥೇಳಿ ಎಲ್ಲಾ ಕಡೆಯಲ್ಲಿ ಎಲ್ಲವನ್ನೂ ಕೆಡಿಸ್ಕೊಳ್ಬೇಕೆ? ಅಪ್ಪ ಒಬ್ಬ ಸಿಟ್ಟಾಗಿದ್ದಾನೆ, ಅದಕ್ಕೇನಂತೀಗ? ತನ್ನದೇನು, ತಾನು ಯಾರು, ತನ್ನ ವ್ಯಕ್ತಿತ್ವ ಏನು, ತಾನು ಎಲ್ಲಿ ದೈನ್ಯ ಇರಬೇಕು, ಎಲ್ಲಿ ಇರಬಾರ್ದು, ತನ್ನ ಧರ್ಮ ತನ್ನ ಆಚರಣೆ ಬಿಟ್ಟುಕೊಟ್ಬಿಡ್ಬೇಕಾ? ಇದ್ಯಾವ ನ್ಯಾಯ? ಇವತ್ತು ಹಾಗೆ ನಡೀತಾ ಇದೆ. ಇರಬಹುದಪ್ಪ, ತಂದೆ ಒಬ್ಬ ಮನೆಯಲ್ಲಿ ಏಜ್ಡ್ ಪರ್ಸನ್ನು, ಸ್ವಲ್ಪ ಮನೆಯಲ್ಲಿ ಯಾವಾಗಲೂ ಸಿಡಿ ಬೈತಿರ್ತಾನೆ ಅಂಥೇಳಿ ಅವನ್ನೂ ದೂರ ಮಾಡಿ ತಾನೂ ದೂರ ಆಗಿ ತಾನೇ ಪೂರ್ಣ ಇದನ್ನಾಗ್ಬಿಡೋದ? ಅದು ತಪ್ಪೆ. ಬೆರಳುಗಳಲ್ಲಿ 5 ಬೆರಳುಗಳಲ್ಲಿ ಯಾವುದೋ ಒಂದು ಬೆರಳು ಹೆಚ್ಚು ಕಡಿಮೆ ಆದ್ರೆ ಉಳಿದೆಲ್ಲ ಬೆರಳು ಕೆಟ್ಟಿದೆ ಅಂತ ಅರ್ಥನ? ಕೆಡಿಸ್ಕೊಳ್ಬೇಕು ಅಂತನ? ಲಾಭ ಇಲ್ಲ, ಅದರಿಂದ ಏನ್ ಪ್ರಯೋಜನ? ಆ ಎಚ್ಚರಿಕೆ ಕೊಡುವ ಕಥೆ ನೋಡಿ ಎಷ್ಟು ಚೆನ್ನಾಗಿದೆ. ಶ್ಯಾಮಲೆ ಕರಿತಾಳೆ, ಯಮ ಮನೆಯಲ್ಲಿ ಇಲ್ಲ, ನೀನು ಒಳಗೆ ಬರ್ಬೋದಲ್ಲ ಅಂದ್ರೆ ಈತ ಹೇಳ್ತಾನೆ, ಯಜಮಾನ ಇಲ್ಲದೆ ಪತ್ನಿ ಮಾತ್ರ ಇರುವವರ ಮನೆಯಲ್ಲಿ ನಾನು ಪ್ರವೇಶ ಮಾಡೋದು ಸಂಸ್ಕಾರ ಅಲ್ಲ, ಅದು ಸರಿಯಾದ ಕ್ರಮ ಅಲ್ಲ ಅಂತಾನೆ. ಯಾವ ಮನೆಯೊಳಗೆ ಪುರುಷ ಇಲ್ಲ, ಹೆಂಡತಿ ಮಾತ್ರ ಇರ್ತಾಳೆ, ಅಂಥವರ ಮನೆ ಒಳಗೆ ಕೇವಲ ಇನ್ನೊಬ್ಬ ವ್ಯಕ್ತಿ ಅತಿಥಿ ಅನ್ನೋ ಹೆಸರಿನಲ್ಲಿ ಒಳಗೆ ಪ್ರವೇಶನೂ ಮಾಡಬಾರದು ಅಂತದೆ. ಎಷ್ಟು ಎಚ್ಚರ ವಹಿಸ್ತದೆ ಉಪನಿಷತ್ತು ಈ ಕಥೆ ಹೇಳಿ ನಮಗೆಲ್ಲ ಎಚ್ಚರಿಕೆ ಕೊಡ್ತದೆ. ವಹಿಸ್ತದೆ ಅಂದ್ರೆ ಕೊಡ್ತದೆ. ಇವನೊಬ್ಬ ಕೆಳಗಿನಿಂದ ಬಂದ ವ್ಯಕ್ತಿ, ಮನೆಯಲ್ಲಿ ಯಜಮಾನ ಇಲ್ಲ ಅಂತ ಗೊತ್ತಾದ್ರೆ ಹೊತ್ಸ್ಲ ತುಳಿಲಿಲ್ಲ, ಮನೆ ಹೊರಗಿರ್ತೇನೆ ಮನೆ ಒಳಗೆ ಬರಲ್ಲ ಅಂತಾನೆ. ಆತಿಥ್ಯ ತಾನು ಮಾಡ್ಬೋದು ಶ್ಯಾಮಲೆ, ಆದ್ರೆ ಸ್ವೀಕರಿಸಲ್ಲ ಅಂತಾನೆ. ಒಳಗೆ ಬಂದು ನಾನು ಬರ್ಲಿ, ಯಜಮಾನ ಬರ್ಲಿ. ಒಬ್ಬ ಯಜಮಾನನಿಗೂ ಒಬ್ಬ ಅತಿಥಿಗೂ ಹಾಗೂ ಯಜಮಾನನ ಪತ್ನಿಗೂ ಇರಬೇಕಾದ ಜವಾಬ್ದಾರಿಯನ್ನು ಉಪನಿಷತ್ತುಗಳು ನಮಗೆ ಹೀಗೆ ಬಿಂಬಿಸ್ತಾವೆ. ಯಜಮಾನನ ಪತ್ನಿಗೆ ಹೇಳಿಕೊಟ್ಟ ಪಾಠ ಎಂಥದ್ದು? ಅವಳ ಕರ್ತವ್ಯ ನಿಭಾಯಿಸಿದ್ದು. ಬನ್ರಿ ಒಳಗೆ ಸತ್ಕಾರ ಮಾಡ್ತೇನೆ ಅನ್ನೋದು ಅವಳ ಸಂಸ್ಕೃತಿ. ಇಲ್ಲ, ಯಜಮಾನ ಇಲ್ದಿದ್ದಾಗ ಬರಬಾರ್ದು ಅಂತ ಇದೆ ಅನ್ನೋದು ನಚಿಕೇತನ ಸಂಸ್ಕೃತಿ. ವಾಪಸ್ ಕೆಳಗೆ ಬರ್ಲಾರ. ಈಗ ಬಂದಾಗಿದೆ, ಯಮನ ಹತ್ರ ಅಪ್ಪ ಕಳಿಸಿದಾನೆ, ಬಂದಾಗಿದೆ. ಬರೋವರೆಗೂ ಕಾಯ್ತೇನೆ ಹೊರತು ಒಳಗೂ ಹೋಗ್ಲಿಲ್ಲ, ಕೆಳಗೂ ಬರಲಿಲ್ಲ. ಇದು ನಚಿಕೇತ ಪಾಲಿಸಿದ ವಿಚಿತ್ರ ವ್ರತ. ಇಂಥ ವ್ರತಗಳೇ ನಮಗೆ ಜೀವನದಲ್ಲಿ ಏಳಿಗೆ ತಂದುಕೊಡ್ತವೆ. ಇವು ನಮಗೆ ಕೊಡುವ ಪಾಠ. ನಮ್ಮ ಬದುಕಿನಲ್ಲಿ ಇಂಥ ಎಷ್ಟೋ ಪಾಠಗಳು, ಎಂಥೆಂಥ ಸಂದರ್ಭಗಳು ಬರ್ತಾವೆ, ಅವುಗಳನ್ನು ನಾವು ನಿಭಾಯಿಸಬೇಕು. ಎಷ್ಟೇ ಆಗ್ಲಿ ಪರಸ್ತ್ರೀ, ತಾನೊಬ್ಬ ಪರಲೋಕದಿಂದ ಬಂದವ ಅಂದ್ರೆ ಇಹಲೋಕದಿಂದ ಬಂದವ, ತಕ್ಷಣಕ್ಕೆ ಒಳಗೆ ಹೋಗೋದು ದೊಡ್ಡಿಸ್ತಿಕೆ ಅಲ್ಲ. ಯಾವುದನ್ನು ಯಾವ ಸಂದರ್ಭದಲ್ಲಿ ಆಚಾರ ಪಾಲನೆ ಮಾಡಬೇಕು ಅದನ್ನು ಮಾಡಲೇಬೇಕು. ಬಹಳ ಅದ್ಭುತವಾದ ಘಟನೆ ಇದು. ಅವಳ ಕರ್ತವ್ಯ ನಿಭಾಯಿಸಿದ್ಲು, ಈತ ತನ್ನ ಆಚಾರವಂತಿಕೆಯನ್ನು ಈತ ನಿಭಾಯಿಸಿದ. 3 ರಾತ್ರಿ ಕಳೆದ್ರು ಅನ್ನ ನೀರು ಆಹಾರಗಳಿಗೆ ಸೇವಿಸಲಿಲ್ಲ. ಇವಳಿಂದ ಏನೂ ಸ್ವೀಕರಿಸಲಿಲ್ಲ, ಒಳಗೋಗ್ಲಿಲ್ಲ, ಅಲ್ಲೇ ಇದ್ದಾನೆ, ಹೊರಗೆ ಇದ್ದಾನೆ. ಯಮ ಬಂದ. ಹೆಂಡತಿ ಹೇಳ್ತಾಳೆ, ಈ ಕೂಡ್ಲೆ ಅವನನ್ನು ಕರೀರಿ ಮೊದಲು ಒಳಗೆ.
ಅವನ ಅತಿಥಿ ಅಲ್ವೇ. ಉಪನಿಷತ್ತು ಆಗ ಕೆಲವು ಮಾತುಗಳಿಂದ ನಮಗೆ ತಿಳುವಳಿಕೆ ಕೊಡ್ತದೆ. ಮನೆಗೆ ಬಂದ ಅತಿಥಿಗಳನ್ನ ಸತ್ಕರಿಸದೇ ಹೋದರೆ ನಾವು ಮಾಡಿದ ಎಲ್ಲ ಪುಣ್ಯಗಳನ್ನ ಆತ ಅವನೇ ತಗೊಂಡು ಹೋಗ್ತಾನೆ, ಎಲ್ಲ ಅವನೇ ಸ್ವೀಕಾರ ಮಾಡ್ಕೊಂಡು ಹೋಗಿಬಿಡ್ತಾನೆ. ಇದೆಂಥ ವಿಚಿತ್ರವಾದ ಪ್ರಸಂಗ ಹೇಳ್ತದೆ ಉಪನಿಷತ್ತು. ಸರ್ವಸ್ವವನ್ನ ಆತ ತಗೊಂಡು ಹೋಗ್ತಾನೆ. ಅತಿಥಿಗಳಿಗೆ ನಾವು ಮಾಡದೇ ಹೋದರೆ ಸತ್ಕಾರ, ನಮ್ಮ ಪುಣ್ಯ ಹರಣ ಆಗ್ತದೆ. ಅದಕ್ಕೆ ತುಂಬಾ ವಿಷಯಗಳನ್ನು ಸ್ಪಷ್ಟಪಡಿಸಿ ಮತ್ತಷ್ಟು ಅತಿಥಿ ಸತ್ಕಾರದಲ್ಲಿ ಶ್ರದ್ಧೆ ಮೂಡಿಸ್ಲಿಕ್ಕೆ ಬೇಕಾಗುವ ಉಪನಿಷತ್ತಿನ ಮಾತುಗಳು ಇಲ್ಲಿ ಬರ್ತವೆ. ಅತಿಥಿ ಸತ್ಕಾರದ ಮಹತ್ವ ಹೇಳ್ತದೆ. ಏನೆಲ್ಲ ಮಾಡಿರ್ತೇವೋ ಪುಣ್ಯ ಅದು ಹರಣ ಆಗ್ತದೆ. ಪುಣ್ಯ ಹರಣ ಅಂತನ್ನೋದು ಒಂದು ಪ್ರಮುಖವಾದ ನಾಶಗಳಲ್ಲಿ ಪ್ರಮುಖವಾದ ನಾಶ. ನಷ್ಟ, ಲಾಭ ನಷ್ಟಗಳಲ್ಲಿ ನಷ್ಟ ಯಾವುದು? ನಷ್ಟ ಅಂದ್ರೆ ಏನು? ಗಳಿಸಿದ್ದನ್ನು ಕಳ್ಕೊಳ್ಳೋದೇ ನಷ್ಟ. ಗಳಿಸ್ಬೇಕಾದದ್ದು ಬರದೇ ಇರುವ ಹಾಗಾದ್ರೂ ನಷ್ಟನೇ. ಎರಡೂ ಅತಿಥಿ ಸತ್ಕಾರ ಮಾಡದೇ ಇದ್ದವನಿಗೆ ಹಾಕುವ ದಂಡ ನೋಡಿ. ಈ ದಂಡದಿಂದ ನಾವು ಎಚ್ಚರ ವಹಿಸಬೇಕು. ಎಂಥ ವಿಚಿತ್ರ ಮಾತುಗಳು ಬರ್ತಾವೆ ಅಲ್ಲಿ. ಆ ಕೂಡಲೇ ಯಮ ಅದರ ಮಹತ್ವ ಅರ್ಥಾತ ಶ್ಯಾಮಲೆಯ ಮಾತಿಗೆ ನಚಿಕೇತನನ್ನು ಬರಮಾಡಿಕೊಂಡ ಅಂತ ಉಪನಿಷತ್ತು ಹೇಳ್ತದೆ. ದೇವತೆಗಳಿಗೂ ಅತಿಥಿ ಸತ್ಕಾರದ ಕಟ್ಪಾಡಿದೆ ಅಂದ್ರೆ ನಾವು ನೀವು ಅತಿಥಿ ಸತ್ಕಾರದ ಕಟ್ಪಾಡುಗಳನ್ನೇ ಮೀರಿ ನಡೆದ್ರೆ ಏನಾಗ್ಲಿಕ್ಕಿಲ್ಲ ಶಿಕ್ಷೆ. ಯೋಚನೆ ಮಾಡೋಣ. ಸಾಧ್ಯವಾದಷ್ಟು ಅತಿಥಿಗಳು ಬರುವಂತೆ ದೇವರನ್ನು ಬೇಡೋಣ. ಅವರ ಮನಸ್ಸಿಗೆ ನೋವಾಗದಂತೆ ಸತ್ಕರಿಸೋಣ. ಆದ್ರೆ ಒಬ್ಬ ಅತಿಥಿ ಮನೆಗೆ ಬಂದ ಅಂದ್ರೆ ಮಾತ್ರ ಅವನಿಗೆ ನಾವು ಮಾಡೋ ಸತ್ಕಾರ ಅದು ಬಹಳ ಪುಣ್ಯದಾಯಕವೂ ಹೌದಂತೆ. ಅದಕ್ಕೆ ಸದೃಶವೇ ಇಲ್ಲ ಅಂತ ಮಹಾಭಾರತದ ಆಖ್ಯಾನಗಳು ಹೇಳ್ತಾರೆ. ಎಷ್ಟೋ ಪರ್ವಗಳಲ್ಲಿ ಅತಿಥಿ ಸತ್ಕಾರದ ಬಗ್ಗೆ ತುಂಬಾ ವಿಸ್ತಾರವಾದದ್ದು ಕೇಳ್ತೇವೆ. ಹಾಗಾಗಿ ಅತಿಥಿ ಸತ್ಕಾರವನ್ನ ಶ್ಲಾಘಿಸಿದ್ದು, ಅತಿಥಿ ಸತ್ಕಾರ ಮಾಡದೇ ಇದ್ದವನನ್ನ ನಿಂದಿಸಿದ್ದು, ಈ ಸ್ತುತಿ ಹಾಗೂ ಆ ನಿಂದೆಗಳನ್ನು ಯೋಚಿಸಿ ಮನುಷ್ಯ ಅತಿಥಿ ಸತ್ಕಾರದಲ್ಲಿ ಹೆಚ್ಚು ಒತ್ತು ಕೊಡಬೇಕು ಅನ್ನೋದಕ್ಕೆ ಯಮ ನಚಿಕೇತನನ್ನ ಸತ್ಕರಿಸುವ ಸಂದರ್ಭ ಉಪನಿಷತ್ನಲ್ಲಿ ಏನು ಬಂದಿದೆ ಅದು ನಮಗೆ ಸಂದೇಶವಾಹಕ. ಆತ ಪ್ರೀತಿಪಡಿಸ್ಬೇಕು ಅತಿಥಿಯನ್ನ. ಯಮ ಮಾಡ್ತಾನ ಆ ಕೆಲಸ. ಯಜಮಾನ ಅಂತ ಅನಿಸ್ಕೊಂಡವ್ರ ಮನೆ ಒಳಗೆ ಬಂದ ಅತಿಥಿಗಳನ್ನು ಪ್ರೀತಿಪಡಿಸೋದು ಅಂದ್ರೆ ಏನರ್ಥ? ಅತಿಥಿಯ ರೂಪದಲ್ಲಿ ಒಳಗೆ ಅಗ್ನಿ ಇರ್ತಾನೆ. ಆ ಅಗ್ನಿಯನ್ನು ಶಮನಗೊಳಿಸೋದು ಅತಿಥಿ ಸತ್ಕಾರದ ಒಳ್ಳೆಯ ಅದು ಗುಟ್ಟು. ಅದೇ ರಹಸ್ಯ. ಅದ್ಭುತ. ಅದು ಅಗ್ನಿಯಲ್ಲಿ ಭಗವಂತ ಇರ್ತಾನೆ. ಅದು ಉಪನಿಷತ್ತೇ ಹೇಳ್ತದೆ. ಒಬ್ಬ ಅತಿಥಿ ಮನೆ ತನಕ ಬಂದ್ರೆ ಒಳಗೆ ಅಗ್ನಿನೇ ಬಂದಿರ್ತಾನಂತ. ಅಲ್ಲಿಯೂ ಪುನಃ ಅಗ್ನಿ ಸೇವೆನೆ. ಅತಿಥಿ ಸೇವೆ ಅಂದ್ರೆ ಅಗ್ನಿ ಸೇವೆ ಅಂತ ಹೇಳಿ ಅರ್ಥ. ಅಗ್ನಿ ಶಾಂತ ಆಗ್ಬೇಕು. ಯಮ ಅವನನ್ನ ಶಾಂತಗೊಳಿಸ್ಬೇಕು. ಎಷ್ಟು ದಿನ ಆಯ್ತು ಬಂದು? 3 ದಿನ. ಸರ್ವಜ್ಞನಾದ ಯಮ 3 ದಿನ ಕಳೆದಿದಾನಲ್ಲ ನಚಿಕೇತ ಅಂತ, 3 ದಿನಕ್ಕೆ ಅನುಗುಣವಾಗಿ ಶಾಂತನಾಗ್ಲಿಕ್ಕೆ ಬೇಕಾಗುವ ಹಾಗೆ 3 ವರ ಕೊಟ್ಟ ಅಂತ ಅರ್ಥ. ತಿಸ್ರೋ ರಾತ್ರಿ, 3 ರಾತ್ರಿ ಕಳೆದಿದ್ದಾನೆ ಮನೆ ಹೊರಗೆ, 3 ವರ ಕೊಡ್ತೇನೆ. ಅದರಿಂದ ಆತ ಶಾಂತನಾಗ್ತಾನೆ. ಅದು ಅತಿಥಿ ಸತ್ಕಾರದಿಂದ ಬರುವ ಅದರಿಂದ ಲಾಭ ಏನಿದೆಯೋ ಅದು ಪಡೆಯುವಂತಾಗ್ತದೆ. ಅಂದ್ರೆ ಅತಿಥಿ ಸತ್ಕಾರ ಮಾಡಲಿಲ್ಲ ಅಂತನೋ ಏನು ಸಮಸ್ಯೆ ಇತ್ತು ಅದು ದೂರ ಆಗ್ತದೆ. ಇದೇ ಟ್ರಿಕ್ಸು. ಆಯ್ತು, ಈಗ ರಾತ್ರಿ 3 ರಾತ್ರಿ ಕಳೆದಿದ್ದಾನೆ, ಯಮ ಇರಲಿಲ್ಲ. ಸಂದರ್ಭ ಹೀಗೆ ಬಂದಿದೆ. ಉಪನಿಷತ್ ಹೇಳುವ ಈ ಕಥೆಗಳಿಂದ ಯಮನ್ ಬಗ್ಗೆ ನಾವ್ಯಾರು ತಪ್ಪು ತಿಳ್ಕೊಳ್ಬಾರ್ದು. ಏನ್ರಿ ಯಮ ಎಷ್ಟೆಲ್ಲ ರೂಪ ತಗೊಳ್ಳಿಕ್ಕೆ ಶಕ್ತಿ ಇರ್ತದೆ ದೇವತೆಗಳಿಗೆ. ಒಂದು ರೂಪದಿಂದ ಹೋಗಿ ನಚಿಕೇತನನ್ನು ಒಳಗ್ ಬಾರೋ ಅಂತ ಕರೀಲಿಕ್ಕೆ ಬರಲಿಲ್ವಾ? ಅಥವಾ ಅವನಿಗೆ ಗೊತ್ತಾಗ್ಲಿಲ್ವಾ? ಶ್ಯಾಮಲೆ, ಪತಿವ್ರತೆ, ಸಾಧ್ವಿ ಶಿರೋಮಣಿ, ಎಷ್ಟು ದೊಡ್ಡ ಸಾಧ್ವಿಯವಳು ಶ್ಯಾಮಲೆ, ಯಮಪತ್ನಿ. ಒಬ್ಬ ದೂತನ ಕೈಯಲ್ಲಿ ಯಾಕೆ ಮನಸ್ಸಿನಲ್ಲಿ ತನ್ನ ಪತಿಯನ್ನ ಬರ್ಲಿ ಅಂತ ಸ್ಮರಿಸಿದ್ರೆ ಸಾಕು, ತಕ್ಷಣ ನಚಿಕೇತ ಬಂದಾಗ ಯಮ ಬರ್ಲಿಕ್ಕೆ ಆಗ್ತಿರ್ಲಿಲ್ವೇ ಒಂದು ರೂಪದಿಂದ? ಯೋಚಿಸ್ಬೇಕು. ಈ ಕಥೆಗಳೆಲ್ಲ
ಹೀಗೆ ನಡೆದಿದೆ, ಹೀಗೆ ನಡೆದಿಲ್ಲ, ನಾವು ನೀವು ಇದನ್ನ ಬುದ್ಧಿಗೆ ಕೊಟ್ಟು ಹೊರಗೆ ಹಚ್ಚಲಿಕ್ಕೂ ಹೋಗ್ಬಾರ್ದು ಅನ್ನೋ ಉದ್ದೇಶ ಉಪನಿಷತ್ತು ವೇದ ಪುರುಷನಿಗೂ ಇದೆ. ಕೆಲವರು ಈ ಕಥೆಗಳನ್ನು ಹೊರಗೆ ಹಚ್ಚಲಿಕ್ಕೆ ಹೋಗ್ತಾರೆ. ಅವಶ್ಯಕತೆ ಇಲ್ಲ. ಇದೇನೋ ನಮ್ಮನ್ನು ತಿದ್ದುಪಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೊರಟಿದೆ ಅಷ್ಟೆ. ನಚಿಕೇತ ಯಮಲೋಕಕ್ಕೆ ಹೇಗೆ ಹೋದ, ಮನುಷ್ಯ ದೇಹ ಬಿಟ್ಟು ಹೋದ್ನೋ, ಮನುಷ್ಯ ದೇಹ ಹಿಡ್ಕೊಂಡು ಹೋದ್ನೋ, ತರ್ಕ ಮಾಡಬೇಡ. ಹೋಗಿದ್ದಾನೆ ಅಂತ ಉಪನಿಷತ್ ಹೇಳಿದೆ. ಹೋದ್ರಿಂದ ಮುಂದೇನಾಯ್ತು ಅಂತ ಹೇಳೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಿದೆ. ನಾವು ಅದ್ರ ಕಡೆಗೆ ಹೋಗೋಣ. ಉಪನಿಷತ್ತುಗಳಿಗೆ ಒಂದೇನೋ ಒಂದು ಹೇಳಬೇಕಿದೆ, ನಮಗೆ ಒಂದಿಷ್ಟು ವಿಷಯ ನಮಗೆ ಮುಟ್ಟಿಸ್ಬೇಕಿದೆ. ನೇರವಾಗಿ ಮುಟ್ಟಿಸ್ಲಿಕ್ಕೆ ಹೊರಟ್ರೆ ನಮಗದು ಬುದ್ಧಿಗೆ ಹೋಗಲ್ಲ. ಅದಕ್ಕೆ ಕೆಲವು ಆಖ್ಯಾಯಿಕೆಗಳನ್ನು ಅದು ನಮ್ಮ ಮುಂದೆ ಇಡ್ತದೆ. ನಚಿಕೇತ ಅಂತ ಒಂದು ಪಾತ್ರ, ಉದ್ದಾಲಕ ಅನ್ನೋ ಪಾತ್ರ, ಯಮ ಅನ್ನೋ ಪಾತ್ರ, ಶ್ಯಾಮಲ ಅನ್ನೋ ಪಾತ್ರ ತಂದು ಮುಂದಿಟ್ಟು, ನೋಡಿ ಹೀಗಾಗಿತ್ತು, ಹಾಗಾಗಿ ನೀನ್ ಇನ್ಮೇಲಿಂದ ಅತಿಥಿ ಸತ್ಕಾರದಿಂದ ವಂಚಿತನಾಗ್ಬೇಡ, ಆಯ್ತಾ? ಅಪ್ಪನ್ ಸಿಟ್ಟು ಯಾವತ್ತೂ ಕೂಡ ತಂದೆಗೆ ಸಿಟ್ಟು ಬರೋ ಹಾಗೆ ಮಾಡ್ಕೊಳ್ಬೇಡ, ಆಯ್ತಾ? ಇರ್ಲಿ, ತಂದೆ ಸ್ವಲ್ಪ ಸಿಟ್ಟಿನವನೇ ಇರ್ಬೋದು ನಿಮ್ಮ ಮನೆ ಒಳಗೆ, ಅಂದ್ರೆ ಅವನ್ ಸಿಟ್ಟು ಯಾವಾಗ್ಲೂ ನಿನ್ ಮೇಲೆ ಒಳ್ಳೇದ ಮಾಡಲ್ಲ, ಹಾಗೆ ಮಾಡ್ಕೊಳ್ಬೇಡ, ಆಯ್ತಾ? ಈ ರೀತಿ ಉದ್ದೇಶ ಉಪನಿಷತ್ತುಗಳಿಗೆ ಇರ್ತವೆ, ಹೇಳುವ ಉದ್ದೇಶ. ಕಥೆಯನ್ನು ಹೆಚ್ಚು ನಾವು ಹಿಂಜಬಾರ್ದು, ತಿರ್ಚಲಿಕ್ಕೂ ಹೋಗ್ಬಾರ್ದು. ಅಲ್ಲಿ ಹೇಳಿದ ಕಥೆಗೆ ನಮ್ಮ ತರ್ಕದಿಂದ ಅಲ್ಲಿರೋ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಏನ್ರಿ ಯಮ ಎಷ್ಟು ದೊಡ್ಡ ದೇವತೆ, ಎಷ್ಟು ಶಕ್ತಿ ಇತ್ತು, ಅವನ್ಯಾಕೆ ಹಿಂಗ್ ಮಾಡಿದ ಅಂತ ಅವನ ವ್ಯಕ್ತಿತ್ವಕ್ಕೆ ಏನೋ ತಪ್ಪಾಗಿ ನಾವು ಆಲೋಚನೆ ಮಾಡಬಾರ್ದು. ಹಾಗಾದ್ರೆ ಅವನಿಗೆ ನ್ಯೂನತೆ ಬಂತ? ಅತಿಥಿ ಸತ್ಕಾರ 3 ದಿವಸ ಮಾಡದೇ ಇದ್ದದ್ರಿಂದ ನ್ಯೂನತೆ ಬಂತ, ಪಾಪ ಬಂತ ಅಂತ ದೇವತೆಗಳ ಬಗ್ಗೆ ಪಾಪದ ವಿಚಾರ ಮಾತಾಡಬಾರ್ದು ಅಂತ. ಭಗವಂತ ಬಹಳ ಪ್ರೀತಿಸ್ತಾನೆ, ದೇವತೆಗಳನ್ನ ಬಹಳ ಪ್ರೀತಿಸ್ತಾನೆ. ಹಾಗಾಗಿ ಯಾರಾದರೂ ದೇವತೆಗಳಿಗೆ ಪಾಪ ಬಂತು ಅಂತನ್ನೋ ವಿಚಾರ ಮಾಡ್ತಾರೆ ಅಂದ್ರೆ, ಆ ಪಾಪದಿಂದಲೇ ಹಿಂಗ್ ದುಃಖ ಆಯ್ತು ನೋಡ್ರಿ, ಅದಕ್ಕೆ ಅವನಿಗೆ ಹಾಗೆ ದುಃಖ ಆಯ್ತು ನೋಡ್ರಿ ಅಂತ ಹಿಂಗ್ ದೇವತೆಗಳ ಬಗ್ಗೆ ಪಾಪ ದುಃಖ ಏನಾದ್ರೂ ಮಾತನಾಡ್ತಾರೆ ಅಂದ್ರೆ ದೇವ್ರು ಸಿಟ್ಟಾಗ್ತಾನೆ. ಇನ್ನು ದೇವತೆಗಳಿಗೆ ಪಾಪ ದುಃಖ ಸಹಿಸ್ಲಿಕ್ಕೆ ಆಗ್ತದ? ಅತಿಪ್ರಿಯೇ ಹಿ ದೇವೋಸೌ ನ ದುಃಖಂ ಸಹತೆ ಕದಾಚಿತ್. ಒಬ್ಬ ರಾಜ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ ಭಗವತ್ಪಾದ, ಒಬ್ಬ ರಾಜನಾದವನು ತನಗೆ ಅತ್ಯಂತ ಪ್ರಿಯರಾದವರಿಗೆ ಏನಾದರೂ ದುಃಖ ಆಗ್ತದೆ ಅಂದ್ರೆ ಸಹಿಸಲ್ಲಂತೆ, ಸಹಿಸಲ್ಲ. ಯಾಕೆ? ತನಗೆ ಬೇಕಾದವರಿಗೆ ದುಃಖ ಆಗ್ಬಾರ್ದು. ತನಗಾಗ್ಬಾರ್ದು ಅಂತ ಹೆಂಗಿರ್ತದೋ ತನಗೆ ಬೇಕಾದವರಿಗೂ ಆಗ್ಬಾರ್ದು. ಹಾಗೆ ದೇವತೆಗಳಿಗೆ ಭಗವಂತ ಯಾವತ್ತೂ ದುಃಖವನ್ನ ಪಾಪವನ್ನ ಲೇಪ ಮಾಡದಂತೆ ನೋಡ್ಕೊಳ್ತಿರ್ತಾನವರು. ಅದಕ್ಕೆ ಅವರೆಲ್ಲ ದೇವ ಪರಿವಾರ ಅಂತ ಪ್ರಸಿದ್ಧಿ, ಭಗವತ್ ಪರಿವಾರ. ಹಾಗಾಗಿ ನಾವು ಯಮನ ಬಗ್ಗೆ, ಶ್ಯಾಮಲೆಯ ಬಗ್ಗೆ ನಾವೀಗ ಅದನ್ನ ಡಿಸೈಡ್ ಮಾಡಬಾರ್ದು. ಕಥೆಗಳಿಂದ ಸಂದೇಶ ಮಾತ್ರ ತಗೊಂಡು ನಮ್ಮನ್ನು ತಿದ್ದುಪಡಿ ಮಾಡ್ಕೊಳ್ಳೋದ ಕಡೆ ಗಮನ ಹರಿಸ್ಬೇಕು. ಅತಿಥಿ ಅಂದ್ರೆ ಯಾರು, ಆ ತಿಳುವಳಿಕೆ ಕೊಡೋದು ಮುಖ್ಯ ಉದ್ದೇಶ. ಅಲ್ಲಿ ಅಗ್ನಿ ಇರ್ತಾನೆ, ಅವನ ಆರಾಧನೆಯಿಂದ ಪುಣ್ಯ ಹೆಚ್ಚಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿರ್ತಾನೆ. ನಾವು ಆ ಪುಣ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ ಪ್ರಯತ್ನ ಪಡಬೇಕು, ಅದರಿಂದ ವಂಚಿತರಾಗಬಾರ್ದು. ಅದನ್ನೇ ಯಮ ಲೋಕಕ್ಕೆ ಅತಿಥಿ ಸತ್ಕಾರ ಮಾಡಿ ಸಂದೇಶ ನೀಡಿದ. ತಾನೊಬ್ಬ ಇಷ್ಟು ಹಿರಿಯ ಸ್ಥಾನದಲ್ಲಿದ್ರು ತನ್ನ ಮನೆಗೆ ಬಂದ ಒಬ್ಬ ನಚಿಕೇತನನ್ನ ಅತಿಥಿಯ ರೂಪದಲ್ಲಿ ಕಂಡ. 3 ದಿನ ಕಳೆದೆಲ್ಲೋ 3 ವರ ಕೊಟ್ಬಿಡ್ತೇನೆ ಹಾಗಾದ್ರೆ ನಿನಗೆ ಅಂತ 3 ವರ ಕೊಟ್ಟು ಅವನನ್ನ ಸಂತೋಷಪಡಿಸಿದ. ಅತಿಥಿಯನ್ನ ಸಂತೋಷಪಡಿಸ್ಬೇಕು ಅನ್ನೋ ನೀತಿ, ಲೋಕ ಮರ್ಯಾದವನ್ನ ಮತ್ತಷ್ಟು ಜಾಗೃತಗೊಳಿಸಿದ. ಈ ರೀತಿ ಉಪನಿಷತ್ತುಗಳ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆತ ಯಮನಿಂದ ಪಡೆದ ವರಗಳು 3 ಯಾವುದು ಅಂತ ಈಗಾಗಲೇ ಮೊದಲೇ ನೋಡಿ ಆಯ್ತು, ಕೇಳಿ ಆಯ್ತು. ನಾವು ಆ 3 ವರಗಳ ವಿಸ್ತಾರ ಮುಂದೆ ಬರ್ತದೆ. 1ನೇ ವರ ಮತ್ತು 2ನೇ ವರದಲ್ಲಿ 1ನೇ ವರ ವಿಸ್ತಾರ ಇಲ್ಲ, ಅದಷ್ಟೇ. ನಿನಗೆ ತಂದೆಯ ಸೌಮನಸ್ಯ ಉಂಟಾಗ್ಲಿ, ನಿನ್ನನ್ನ ಮೊದಲು ತಂದೆ ಎಷ್ಟು ಪ್ರೀತಿಸ್ತಿದ್ನೋ ಈಗ ಪುನಃ ನೀನು ಹೋದಾಗಲೂ ಅಷ್ಟೇ ನಿನ್ನನ್ನು ಪ್ರೀತಿಸುವಂತಾಗ್ತದೆ. ಇದು 1ನೇ ವರ. ಇದನ್ನ ನಚಿಕೇತ ಕೇಳಬೇಕ್ಯಾಕೆ, ಯಮ ಕೊಡ್ಬೇಕ್ಯಾಕೆ ಅಂತ ನಾವು ಸ್ವಲ್ಪ ಜಿಜ್ಞಾಸೆ ಮಾಡಿಕೊಂಡ್ರೆ ನಮ್ಮ ಬದುಕಿಗೆ ಬಹಳ ಹತ್ತಿರದ ವಿಷಯ ಇದು.
ಇವತ್ತು ನಮ್ಮ ತಂದೆ ತಾಯಂದ್ರು ಹೋದ ಮೇಲೋ ಅಥವಾ ಇರುವಾಗಲೋ ಅವರ ಪ್ರೀತಿಯ ಸಂಪಾದನೆ ಎಷ್ಟು ಅವಶ್ಯಕ ಮನುಷ್ಯನಿಗೆ ಅನ್ನೋದು ಮೊದಲು ಇದೇ ವರವನ್ನ ನಚಿಕೇತ ಬೇಡಿದ್ರಿಂದ ಉಪನಿಷತ್ತು ನಮಗೆ ಸಂದೇಶ ಕೊಡ್ತದೆ ನೋಡಿ. ಅದಕ್ಕೆ ಶ್ರಾದ್ದಾದಿ ಕರ್ಮಗಳು ಅವರು ಹೋದ ನಂತರ ಅವರ ಪ್ರೀತಿಗಾಗಿ ಅವರ ಮಾತನ್ನ ಅವರ ಮನಸ್ಸಿಗೆ ನೋವಾಗದಂತೆ ನಮ್ಮನ್ನ ನಾವು ಇರೋದನ್ನ ಅಭ್ಯಾಸ ಮಾಡಿಕೊಳ್ಳೋದಿದೆ ಅಲ್ಲ, ಅದು ಅವ್ರು ಇದ್ದಾಗಲೇ ಅವರ ಪ್ರೀತಿ ಸಂಪಾದನೆ. ಇದರಲ್ಲಿ ವ್ಯತ್ಯಾಸ ಆಗದಂತೆ ನೋಡಿಕೊಳ್ಬೇಕು. ಇತ್ತೀಚೆಗೆ ಮಾನವೀಯ ಮೌಲ್ಯಗಳಲ್ಲಿ ಬಹಳ ಏರಿಳಿತ ಆಗ್ತಾ ಇದೆ ಅಲ್ಲ, ತಂದೆಗೂ ಮಗನಿಗೂ. ನಾನು ಅದಕ್ಕೆ ಮೊದಲೇ ಹೇಳಿದೆ, ಎಲ್ರಿಗೆ ಪ್ರಹ್ಲಾದನಂಥ ಮಗ ಹುಟ್ಟಿರಲ್ಲ ಅಂಥೇಳಿ ಎಲ್ರಿಗೆ ಹಿರಣ್ಯಕಶಿಪುನಂಥ ತಂದೆನೇ ಇರ್ತಾರೆ ಅಂತ ಹೇಳಿಲ್ಲ, ಎಲ್ರಿಗೆ ರಾವಣನಂಥ ಗಂಡನೇ ಇರ್ತಾನೆ ಅಂತಿಲ್ಲ, ಎಲ್ರಿಗೆ ಮಂಡೋದರಿ ಅಂತ ಹೆಂಡತಿನಿ ಸಿಗ್ತಾಳೆ ಅಂತ ಹೇಳು ಇಲ್ಲಲ್ಲ. ಎಲ್ಲರ ತಂದೆ ದಶರಥನೇ ಆಗ್ಬೇಕೆ? ದಶರಥನೇ ಆಗಿರ್ಬೇಕಾ? ಹಂಗೇನಿಲ್ಲ. ಎಲ್ರಿಗೂ ಹುಟ್ಟಿದಂಥ ಮಗ ಹಿರಣ್ಯಕಶಿಪುನೇ ಆಗಿರ್ಬೇಕೆ? ಹಂಗೇನಿಲ್ಲ. ಕಶ್ಯಪರಿಗೆ ಹುಟ್ಟಿದ್ದ ಹಿರಣ್ಯಕಶ್ಯಪು ನಮಗೂ ಎಲ್ಲ ಅಂಥವನೇ ಹುಟ್ಟಿರ್ತಾನೆ ಅಂತಾನೆ. ಯೋಚಿಸಿ ಯೋಚಿಸಿ ನಮ್ಮ ಬದುಕನ್ನ ನಾವು ಸರಿಪಡಿಸ್ಕೊಳ್ಬೇಕಾದದ್ದು ಬಹಳ ಇದೆ. ಕೌಟುಂಬಿಕ ವ್ಯವಸ್ಥೆಗಳಲ್ಲಿ ಹೆಚ್ಚು ಮಾತುಗಳಿಗಿಂತ ಎಲ್ಲೋ ಒಂದ್ ಕಡೆ ಇನ್ಬ್ಯಾಲೆನ್ಸ್ ಆಗ್ತಿದ್ದೇವೆ ನಾವು. ಉಪನಿಷತ್ತು ವೇದಗಳು ಅಲ್ಲಿ ಹೆಚ್ಚು ಬ್ಯಾಲೆನ್ಸ್ ಇರಲಿ, ಅದು ನಿಮಗೆ ಸಹಾಯಕ ಅಂತ ನಮಗದು ಮಾತುಗಳನ್ನ ಆಖ್ಯಾಯಿಕೆಗಳನ್ನಾಡಿ ನಮಗೆ ತಿಳಿಸೋ ಪ್ರಯತ್ನ ಮಾಡಿದೆ. ಇದನ್ನು ಹೆಚ್ಚು ಎಳೆದ್ರೆ ಏನು ಅರ್ಥ ಇಲ್ಲ ಈ ಪ್ರಪಂಚದಲ್ಲಿ. ಮಗ ತಂದೆಯ ಬಗ್ಗೆ ಏನೋ ಒಂದು ಕಾರಣದಿಂದ ಮುನಿಸ್ಕೊಂಡು ದೂರ ಆದಾಗ ಇನ್ಯಾರೋ ಮೂರನೇ ವ್ಯಕ್ತಿ ಏನ್ರಿ ನಿಮ್ ಸಮಸ್ಯೆ ಅಂದ್ರೆ ಅವನ ತಂದೆಯ ಬಗ್ಗೆ ಸರಳವಾಗಿ ಬೇಡವಾದದ್ದು ಹೇಳ್ತಾನೆ, ನಮ್ಮಪ್ಪ ಹಾಗೆ ಮಾಡ್ದಾಗ ಹೀಗೆ ಮಾಡ್ದ. ಅದೇ ಸಮಯಕ್ಕೆ ಇನ್ನೊಬ್ಬ ಮೂರನೇ ವ್ಯಕ್ತಿ ಅಪ್ಪನ ಹತ್ರ ಕೇಳಲಿಕ್ಕೆ ಹೋದ್ರೆ ಅವನ ಮಗನ ಬಗ್ಗೆನೂ ಹೇಳ್ತಾನೆ, ಗಂಡನ ಬಗ್ಗೆ ಹೆಂಡತಿ ಹೇಳ್ತಾಳೆ, ಹೆಂಡತಿ ಬಗ್ಗೆ ಗಂಡ ಹೇಳ್ತಾನೆ. ಏನೋ ಒಂದು ಕಾರಣಕ್ಕೆ ಮುನಿಸಿ ಬಂದಿರ್ತದೆ. ಇದು ಲೋಕದ ವ್ಯವಸ್ಥೆ, ಈ ಭೂಮಿಯ ವ್ಯವಸ್ಥೆ, ಇದು ಭೂಮಿಯ ಗುಣ. ಇದನ್ನ ದೋಷ ಅನ್ಬೇಡ್ರೆ ಗುಣ. ಇದು ಇಲ್ಲೇ ಎಲ್ಲ ಸರಿ ಇದ್ದಿದ್ರೆ 100% ಇದೇ ಮೋಕ್ಷ ಆಗ್ಬಿಡ್ತು, ಇದೇ ವೈಕುಂಠ ಆಗ್ತಿತ್ತು. ಆದ್ರೆ ಇಲ್ಲೊಂದು ಬ್ಯಾಲೆನ್ಸ್ ಇರಲಿ ಅಂತ ವೇದಗಳು ಉಪನಿಷತ್ತುಗಳು ನಿರೀಕ್ಷೆ ಮಾಡ್ತಾ ಇದ್ದಾವೆ. ಅವುಗಳ ನಿರೀಕ್ಷೆಗೆ ನಾವು ತಕ್ಕಂತೆ ನಡೆದುಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ. ಅದು ಪಿತೃ ಸೌಮನಸ್ಯ ಅನ್ನೋದು ಒಂದು ನಿಮಿತ್ತ. ಮನೆಯೊಳಗೆ ಎಲ್ಲ ಕೌಟುಂಬಿಕ ಸದಸ್ಯರ ಸೌಮನಸ್ಯ ಅನ್ನೋದು ಬಹಳ ಮುಖ್ಯ. ಇದು ಎಲ್ಲರದ ಜವಾಬ್ದಾರಿನೂ ಆಗಿರ್ತದೆ. ತಂದೆಯ ಜವಾಬ್ದಾರಿನೂ ಹೌದು, ಮಗನ ಜವಾಬ್ದಾರಿನೂ ಹೌದು. ಅದನ್ನ ನಾವು ನಿಭಾಯಿಸುವ ಪ್ರಯತ್ನ ಮಾಡಲಿ. ಇದು ಉಪನಿಷತ್ತಿನ ಸಾರ ಅಂತ ತಿಳ್ಬೋದು. ಎರಡನೇ ವರವಾಗಿ ಸ್ವರ್ಗಾಗ್ನಿಯ ಬಗ್ಗೆ, ಆ ಅಗ್ನಿಯ ವಿಸ್ತಾರವಾದ ಕಲ್ಪನೆಯನ್ನು ನಾವು ಕೊಟ್ಟದ್ದಿಲ್ಲಿದೆ. ಅದು ಎರಡನೇ ವರ. ಅಲ್ಲಿರುವಂತಹ ವಿಷ್ಣುವಿನ ತಿಳುವಳಿಕೆ ಕೊಡಬೇಕು. ಲೋಕೋ ವಿಷ್ಣೋರನಂತಸ್ಯ ತಜ್ಞಾನ ನಿತ್ಯ ಆಪ್ಯತೆ ಪ್ರತಿಷ್ಠಾ ಸರ್ವಲೋಕಸ್ಯ ಸ ವಿಷ್ಣು ಸರ್ವಹೃದ್ಗತಃ. ಅಗ್ನಿಯಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿರ್ತದೆ. ನಾವು ಆ ಪ್ರತೀಕಗಳನ್ನ ನಮ್ಮ ಹತ್ರ ತಂದುಕೊಂಡು ಅಲ್ಲಿ ಭಗವಂತನ ಆರಾಧನೆ ಮಾಡ್ತಾ ಬಂದ್ರೆ ಹೃದಯದಲ್ಲಿರುವ ಭಗವಂತ ಜಾಗೃತನಾಗ್ತಾನೆ. ನೋಡಿ, ಹೊರಗೆ ಅಗ್ನಿಯಲ್ಲಿ ದೇವರನ್ನ ಆರಾಧಿಸಿದ್ರೆ ಹೃದಯದಲ್ಲಿರೋ ದೇವರು ಜಾಗೃತನಾಗ್ತಾನೆ. ಹಾಗಾಗಿ ಪ್ರಯತ್ನ ಪಟ್ಟು ಈ ಅಗ್ನಿಯಲ್ಲಿ ಅಗ್ನಿ ನಾಮಕ ಭಗವಂತನ ಆರಾಧನೆ ಮಾಡುವ ಪ್ರಯತ್ನ ಮಾಡಲಿ. ಅದು ಒಂದು ಪ್ರಮುಖವಾದ ಅಂಶ ಇಲ್ಲಿ ಪ್ರಸ್ತಾಪ ಆಗ್ತದೆ. ಇನ್ನು ಮೂರನೇದಾಗಿ ಆಗಲೇ ಹೇಳಿದಂತೆ ಮುಕ್ತನಾದ ಮೇಲೂ ಭಗವಂತ ಹೇಗಿದ್ದಾನೆ ಅಂತ ಕೇಳಿದಾಗ ಹೆಚ್ಚು ವಿಸ್ತೃತವಾಗಿ ಹೊರಡ್ತು. ನಚಿಕೇತನಿಗೆ ಯಮ ಕೂಡ್ಲೆ ಬ್ರಹ್ಮಜ್ಞಾನವನ್ನ, ಮುಕ್ತ ನಿಯಾಮಕನಾದ ಪರಮಾತ್ಮನ ಸ್ವರೂಪದ ತಿಳುವಳಿಕೆಯನ್ನು ಕೂಡ್ಲೆ ಕೊಡ್ಲಿಲ್ಲ. ಅದು ರಹಸ್ಯ. ಅದು ದೇವತೆಗಳು ಕೂಡ ಅದರ ಬಗ್ಗೆ ಚಿಕಿತ್ಸೆ ಮಾಡ್ತಾರೆ. ನಿನಗದನ್ನು ಕೊಡ್ಲಾರೆ,
ಬೇಕಂದ್ರೆ ನೀನು ಒಳ್ಳೆ ಆಸ್ತಿ ಕೇಳು, ಸಂಪತ್ತು ಕೇಳು, ರಥ ಕೇಳು, ವಿವಾಹ ಮಾಡಿಸ್ತೇನೆ, ಕನ್ಯೆಯರನ್ನ ಕೇಳು, ಆಯುಷ್ಯ ಕೇಳು, ರಾಜ್ಯಭಾರ ಕೇಳು, ನೋಡಿ ಏನೆಲ್ಲ ಕೇಳು ಕೇಳು, ಅದು ಕೇಳು, ಇದು ಕೇಳು ಅಂತ ಅವನಿಗೆ ಆಸೆ ತೋರಿಸ್ತಾನೆ. ಆತ ಅದು ಬೇಡ, ಇದು ಬೇಡ, ಅದನ್ನು ತಗೊಂಡು ಏನ್ ಮಾಡಬೇಕು, ಅದರಿಂದ ಏನ್ ಲಾಭ ಇಲ್ಲ ಅಂತ ನಾನು ಅರ್ತಿದ್ದೇನೆ, ಇದರಿಂದಲೂ ಲಾಭ ಇಲ್ಲ ಅಂತ ಆತ ಹೇಳ್ತಾ ಹೇಳ್ತಾ ಎಷ್ಟು ಕೇಳಿದ್ರು ಅವನು ಎಲ್ಲವನ್ನು ನಿಷೇಧಿಸಿ ಕೊನೆಗೆ ನನಗಿದೇ ಬೇಕು ಅಂತ ಬ್ರಹ್ಮಜ್ಞಾನದ ಕಡೆಗೆ ಮುಖ ಮಾಡಿದ. ಹೀಗೊಂದು ಪ್ರಸಂಗ ಉಪನಿಷತ್ನಲ್ಲಿ ಬರ್ತದೆ. ಇದರ ಅರ್ಥ ಏನು? ನಮಗೆ ಜೀವನದಲ್ಲಿ ಬ್ರಹ್ಮಜ್ಞಾನ ಸುಲಭವಾಗಿ ಕೊಡಬಾರ್ದು ಅಂತ ಗುರುಗಳಿಗೊಂದು ತಿಳುವಳಿಕೆ, ಸುಲಭವಾಗಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆಲ್ಲ ಒಂದು ತಿಳುವಳಿಕೆ, ಬ್ರಹ್ಮಜ್ಞಾನ ದುರ್ಲಭ ಅಂತ ಅದರ ದೌರ್ಲಭ್ಯವನ್ನು ಪರಿಚಯ ಮಾಡಿಸಿದ್ದು, ಅಷ್ಟು ಸುಲಭ ಅಲ್ಲ ಅದು ದುರ್ಲಭ ಅಂತ ಅದರ ಪರಿಚಯ ಮಾಡಿಸಿದ್ದು. ಇನ್ನೊಂದು, ಶಿಷ್ಯರು ಆಸೆ ಬುರುಕರಾಗಿದ್ರೆ ಬ್ರಹ್ಮಜ್ಞಾನ ಲಭಿಸಲ್ಲ. ನೋಡಿ, ಯಮ ಶಿಷ್ಯನನ್ನು ಪರೀಕ್ಷೆ ಮಾಡಿದ್ದನ್ನು ಹೇಳ್ತು. ನಚಿಕೇತನಿಗೆ ಆಸೆ ತೋರಿಸಿದ, ಎಲ್ಲ ಆಸೆ ಬದಿಗೊತ್ತಿ ಬಂದಿದ್ದಾನೆ ಅಂತ ಅವನಲ್ಲಿ ಏನೆಲ್ಲ ಅವನ ಮನಸ್ಸಿನೊಳಗಿದೆ ಅಂತ ತಿಳಿದು ಆಮೇಲೆ ಉಪದೇಶ ಮಾಡಿದ. ನೋಡಿ, ಇದು ನಮಗೆ ತಿಳಿಬೇಕಾದ ಭಗವಂತನ ವ್ಯಕ್ತಿತ್ವ ಬಹಳ ಅದ್ಭುತ. ಅದನ್ನು ಸುಲಭವಾಗಿ ಎಲ್ಲರಿಗೂ ಪರಿಚಯಿಸಬಾರ್ದು. ಮಾರ್ಕೆಟ್ನಲ್ಲಿ ಸಿಗುವ ಸಾಮಾನಂತೆ ಅಲ್ಲ, ಪ್ರಾಡಕ್ಟ್ ಅಲ್ಲ. ತಸ್ಯ ಗೋಪ್ಯತ್ವ ವಿಜ್ಞಪ್ತಿ ತಥಾಪ್ಯಗ್ನಿಸ್ಥ ವೇದನಾತ್ ಸುಖಾಧಿಕ್ಯಂ ಭವೇನ್ಮುಕ್ತೋ ತಸ್ಮಾತ್ ತತ್ ಪೃಥಗೀರಿತಂ. ಅದು ಬಹಳ ಗೌಪ್ಯ, ಎಲ್ಲರಿಗೂ ಪರಿಚಯಿಸೋದಲ್ಲ. ಅದನ್ನು ಅರಿತು ಸಾಧನೆ ಮಾಡಿಕೊಳ್ಳುವವನಿಗೆ ಮುಕ್ತಿಯಲ್ಲಿ ಸುಖ ಹೆಚ್ಚಿದೆ. ಹಾಗಾಗಿ ಅದನ್ನು ಪರಿಚಯಿಸುವ ಮುನ್ನವೇ ಆತನನ್ನು ಪರೀಕ್ಷಿಸಿ ಕೊಡ್ತಾನೆ. ಅಗ್ನಿಯ ವಿದ್ಯೆಯನ್ನು ಹೇಳಿದ ಹಾಗೆ ಕಾಣಿಸ್ತದೆ ಮೇಲ್ನೋಟಕ್ಕೆ ಉಪನಿಷತ್ತು, 2ನೇ ವರ. ಆದ್ರೆ ಅದು ಅಗ್ನಿಯಲ್ಲಿರೋ ಭಗವಂತನ ವಿದ್ಯೆ. ಹಾಗಾಗಿ ಕೆಲವರಿಗೆ ಅದು ಅಗ್ನಿ ಬಗ್ಗೆ ಪರಿಚಯ ಮಾಡಿಸಿದ್ದಾರೆ ಅಂತ, ಅಗ್ನಿ ಅಲ್ಲ, ಅದು ಭಗವಂತನ ಬಗ್ಗೆನೇ ಹೇಳುತ್ತೆ. 3ನೇದ್ದು ಭಗವಂತನ ಸ್ವರೂಪವೇ. ನೋಡಿ, ಎಷ್ಟು ಗೌಪ್ಯ ಅನ್ನಲಿಕ್ಕೆ ಈ ವಿಷಯವನ್ನು ತಿಳಿದ್ವಿ. ಇನ್ನು ಭಗವಂತನ ಸ್ವರೂಪವನ್ನು ತಿಳಿದುಕೊಳ್ಬೇಕಾದ್ರೆ ಆ ಅರ್ಹತೆ ಸಂಪಾದನೆ ಆಗಬೇಕು. ಆ ಅರ್ಥದಲ್ಲೇ ಈ ಮಾತು ಬಂದಿದ್ದಾವೆ ಅಂತ ಅರ್ಥ. ಅರ್ಹತೆ ಅಂದ್ರೆ ಏನು? ವೈರಾಗ್ಯ, ಶ್ರವಣ, ಅದರಲ್ಲಿ ಆಸಕ್ತಿ, ಶ್ರದ್ಧೆ ಎಲ್ಲ ಬೇಕು. ದಮ, ಶಮ, ಇವೆಲ್ಲ ಅರ್ಹತೆ. ಆ ಅರ್ಹತೆಯನ್ನು ಪರೀಕ್ಷೆ ಮಾಡಿದ ಯಮ ಅಂತ ಅರ್ಥ ನಚಿಕೇತನ. ಅಂದ್ರೆ ನಮ್ಮೊಳಗೆ ಅರ್ಹತೆ ಬರದ ಹೊರತು ಬ್ರಹ್ಮಜ್ಞಾನ ಬರಲಾರದು. ಈ ವಿಷಯವನ್ನು ಕೂಡ ನಮಗಿಲ್ಲಿ ಸಂದೇಶವಾಗಿ ಕೊಡ್ತು. ಇನ್ನು ಭಗವಂತನ ಸ್ವರೂಪ ಹೇಗಿದೆ? ಯಮ ಚೆನ್ನಾಗಿ ತಿಳಿದಿದ್ದಾನೆ. ತಿಳಿದವನಿಂದಲೇ ತಿಳಿಬೇಕು. ತಿಳಿದೇ ಇದ್ದವರನ್ನು ಭಗವಂತನ ಬಗ್ಗೆ ಪರಿಚಯಿಸಿದರೆ ತಾವೇನೋ ತಮ್ಮ ತಲೆ ಒಳಗೆ ಇರ್ತದೆ ಅದನ್ನು ಹೇಳ್ತಾರೆ ಅಷ್ಟೆ, ಪ್ರಮಾಣಬದ್ಧವಾದದ್ದು ಹೇಳಲ್ಲ. ಹಾಗಾಗಿ ತಿಳಿದವನು ಅವನಿಂದಲೇ ಉಪದೇಶ ಮಾಡಿಸ್ಕೊಂಡ. ಅವನು ಎಲ್ಲಿದ್ದಾನೆ? ಮುಕ್ತ ನಿಯಾಮಕನಾದ ಭಗವತ್ ಸ್ವರೂಪದ ಬಗ್ಗೆ ವಿಸ್ತೃತವಾದ ತಿಳುವಳಿಕೆ ಕೊಡ್ತಾನೆ. ಅವನನ್ನು ಓಂ ಅಂತ ಕರೀಲಾಗ್ತದೆ. ಓಂ ಅನ್ನೋ ಶಬ್ದ, ಓಂ ಅನ್ನೋ ಅಕ್ಷರ ಅವನ ಸ್ವರೂಪವನ್ನು ಪೂರ್ಣ ಸೆರೆ ಹಿಡಿದಿದೆ. ಹಾಗಾಗಿ ಓಂ ಹಾಗೂ ಆ ಭಗವಂತನ ಸ್ವರೂಪಕ್ಕೂ ಸಂಬಂಧ ಇದೆ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಓಂಕಾರದ ವಿವರಣೆ, ಓಂಕಾರದಲ್ಲಿ ವಿಶೇಷವಾದ ಆ ಅಕ್ಷರಗಳಲ್ಲಿ ಬರುವ ಭಗವದ್ ರೂಪ, ಅಕ್ಷರ ಪ್ರತಿಪಾದ್ಯ, ಅವುಗಳನ್ನು ಹೆಚ್ಚು ಅನುಸಂಧಾನಕ್ಕೆ ತಂದ್ರೆ ಅವನ ಸ್ವರೂಪ ತಿಳಿತದೆ. ಅವನನ್ನು ತಿಳಿದವನಿಗೆ ಮರಣ ಇಲ್ಲ, ಅವನನ್ನು ತಿಳಿದವರಿಗೆ ಜನನ ಇಲ್ಲ ಅಂದ್ರೆ ಅವನು ಹೇಗಿರಬೇಡ? ಇದು ಅವನ ಸ್ವರೂಪದಲ್ಲಿ ಇದು ಒಂದು ಅಂಶ. ಅವನು ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ತು, ಸೂಕ್ಷ್ಮಕ್ಕಿಂತ ಸೂಕ್ಷ್ಮ, ಮಹತ್ತಿಗಿಂತ ಮಹತ್ತು. ಎಲ್ಲರ ಹೃದಯ ಗುಹಾದಲ್ಲಿಯೂ ಆತನೇ ಇರುವವ. ಮುಕ್ತಿಯ ನಿಯಮನ ಮಾಡುವವನು ಅವನೇ.
ಆ ಪ್ರೇರಕ ಶಕ್ತಿ, ಆ ಭಗವತ್ ಸ್ವರೂಪ ಅದು ಸಾಧಾರಣ ಅಲ್ಲ, ಅದು ಅನಂತ ರೂಪವುಳ್ಳದ್ದು, ಅನಂತ ಗುಣಗಳು. ಎಲ್ಲ ಪ್ರಪಂಚಕ್ಕೆ ಏನೇ ಬೇಕಾದರೂ ಅವನಿಂದ ಒದಗುತ್ತಾ ಇದೆ. ಅಲ್ಟಿಮೇಟ್ ಅದು, ಆಮ್ನಿಪೊಟೆಂಟ್, ಸರ್ವಶಕ್ತ. ಇಂಥದ್ದಿಲ್ಲ ಅಂತಿಲ್ಲ. ಅವನ ಅನುಗ್ರಹ ಮಾತ್ರವೇ ನಮ್ಮ ದುಃಖವನ್ನು ಪರಿಹಾರ ಮಾಡಬಲ್ಲದು. ಇನ್ಯಾವ ಸಾಧನವೂ ನಮ್ಮ ದುಃಖ ಪರಿಹಾರ ಮಾಡಲಿಕ್ಕಿಲ್ಲ. ನಾವೆಲ್ಲ ಜೀವರು. ಜೀವಾತ್ಮರಾದ ನಮ್ಮೊಳಗೆ ಆ ಭಗವಂತನ ವಿಶೇಷವಾದ ಸನ್ನಿಧಾನ ಇರ್ತದಂತೆ. ಎಲ್ಲಿರ್ತದೆ? ಹೃದಯ ಗುಹಾದಲ್ಲಿ ಇರ್ತದೆ. ಎಷ್ಟು ಖುಷಿ ಕೊಡುವ ಸಂಗತಿ ನೋಡಿ. ಈಗಾಗಲೇ ಮುಕ್ತರನ್ನು ನಿಯಮನ ಮಾಡೋ ಭಗವಂತ ನಮ್ಮ ಹೃದಯ ಗುಹಾದಲ್ಲೇ ಸನ್ನಿಹಿತನಾಗಿರ್ತಾನೆ. ಜೀವಾತ್ ಗುಣ ಪರಿಮಾಣಂ ಯಸ್ಮಾತ್ ವಿಷ್ಣೋರ್ ಮಹತ್ತರಂ ಅಂತಾರೆ. ಜೀವನ ಹೃದಯ ಗುಹದಲ್ಲಿ ಭಗವಂತ ಸನ್ನಿಹಿತನಾಗಿದ್ದು ಸದಾ ಅವನನ್ನು ಬಿಟ್ಟು ಕೊಡ್ಲಾರ, ಬಿಟ್ಟಿರ್ಲಾರ. ನೀನು ಬಿಡು ಬಿಡು ಅಂದ್ರೂ ಅವನ ಹತ್ತಿರದಲ್ಲೇ ಇರ್ತಾನಂತ. ಶ್ರವಣ ಮನನಾದಿಗಳಿಂದ ಅವನನ್ನು ನಿಶ್ಚಯಿಸಿಕೊಂಡು ನನ್ನೊಳಗಿರುವವ ನನ್ನೊಳಗಿರುವವ, ಓಂಕಾರದಿಂದ ಕರೆಸಿಕೊಳ್ಳುವವ, ಹತ್ತಿರದಲ್ಲಿ ಇದ್ದಾನೆ, ದೂರದಲ್ಲಿಯೂ ಇದ್ದಾನೆ. ದೇವತೆಗಳನ್ನು ನಿಯಂತ್ರಿಸುವವನೇ ನನ್ನನ್ನು ನಿಯಂತ್ರಿಸ್ತಿದ್ದಾನೆ. ನನಗಿಂತ ಭಗವಂತನಿಗೆ ಭಿನ್ನನಾಗಿದ್ರೂ ಕೂಡ, ಆ ಪರಮಾತ್ಮ ನನಗಿಂತ ಭಿನ್ನನಾಗಿದ್ರೂ ನನ್ನೊಳಗೆ ತನ್ನವನಂತೆ ನನ್ನನ್ನ ಭಗವಂತ ಅನುಗ್ರಹಿಸ್ತಿದ್ದಾನೆ. ಹೀಗೆ ಅವನ ಪರಿಚಯ ಮಾಡಿಸ್ಕೊಳ್ಳೋದು ಆ ಕ್ರಮದಲ್ಲಿ ಅಂತ ವಿಸ್ತಾರವಾಗಿ ಹೇಳ್ತಾರೆ. ಇದೆಲ್ಲ ಭಗವತ್ ಸ್ವರೂಪದ ಪರಿಚಯ. ಆತನನ್ನ ತರ್ಕದಿಂದ ನೋಡ್ಲಿಕ್ಕೆ ಹೋಗ್ಬೇಡ. ಪ್ರವಚನ ಮಾತ್ರದಿಂದ ಅವನು ತಿಳಿತೇನೆ ಅಂತಂದ್ರೆ ಸಾಧ್ಯ ಇಲ್ಲ. ಅವನು ತಿಳಿಯೋದು ಅಂದ್ರೆ ಅದಕ್ಕೆ ಆದಂತಹ ಸಾಧನೆ ಮಾಡಿಕೊಳ್ಬೇಕು. ಆ ಸಾಧನೆ ಆ ಉಪಾಯದಿಂದಲೇ ತಿಳಿಬೇಕು, ತಿಳಿದವರಿಂದಲೇ ತಿಳಿಬೇಕು. ತಪ್ಪು ತಿಳುವಳಿಕೆ ಇರೋರಿಂದ ತಿಳ್ಕೊಳ್ಬಾರ್ದು. ಅವರು ತಪ್ಪು ತಿಳುವಳಿಕೆ ಹುಟ್ಟಿಸ್ತಾರೆ. ಹೀಗೆ ಹೃದಯದೊಳಗೆ ಮುಖ್ಯ ಪ್ರಾಣನಿದ್ದಾನೆ. ಆ ಮುಖ್ಯ ಪ್ರಾಣನಲ್ಲಿ ಭಗವಂತನಿದ್ದಾನೆ. ಜೀವನ ಹೃದಯದಲ್ಲಿರುವಂತಹ ಮುಖ್ಯ ಪ್ರಾಣನಲ್ಲಿಯೂ ಭಗವಂತ. ಮತ್ತೆ ಆತ್ಮ, ಅಂತರಾತ್ಮ ಅಂತ ಎರಡೆರಡು ರೂಪಗಳಿಂದ ನನ್ನೊಳಗಿದ್ದಾನೆ. ಆ ಎರಡೂ ರೂಪಗಳಿಂದ ಶುಭ ಕರ್ಮವನ್ನ ನಮಗಾಗಿ ಅಂತ ತಾನು ಭೋಗಿಸ್ತಾನೆ. ಆದರೆ ನಮಗೆ ಅವನು ಭೋಗಿಸಿದ್ರಿಂದಲೇ ನಮಗೆ ಭೋಗಿಸುವ ಶಕ್ತಿ ಉಂಟಾಗ್ತದೆ. ಇದೆಲ್ಲ ಭಗವತ್ ಸ್ವರೂಪದ ಪರಿಚಯ ಮಾಡಿಸುವ ಈ ಉಪನಿಷತ್ತು. ಸಮಯಕ್ಕನುಗುಣವಾಗಿ ಕೆಲವು ವಿಷಯಗಳನ್ನು ಹೇಳಿದ್ದೆ. ನಮ್ಮ ಇಂದ್ರಿಯ ಅಭಿಮಾನಿ ದೇವತೆಗಳಿಗಿಂತ ವಿಷಯಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿ ದೇವತೆಗಿಂತ ಶ್ರೇಷ್ಠ ಬುದ್ಧಿಯಭಿಮಾನಿಗಿಂತ ಆ ಭಗವಂತ ಅತ್ಯಂತ ಮಹತ್ತತ್ವಾಭಿಮಾನಿಗಿಂತ ಅವ್ಯಕ್ತ ತತ್ವಕ್ಕಿಂತಲೂ ಭಗವಂತ ಸರ್ವೋತ್ತಮ ಅನ್ನೋದನ್ನ ನಿನ್ನ ಅನುಭವಕ್ಕೆ ಬರುವಂತೆ ಎಲ್ಲ ದೇವತೆಗಳ ತಾರತಮ್ಯದೊಂದಿಗೆ ಭಗವಂತ ಸರ್ವೋತ್ತಮ ಅನ್ನೋದನ್ನು ಅರಿಬಹುದು ಅಂತ ಉಪನಿಷತ್ತು ಭಗವಂತನ ಪಾರಮ್ಯ, ಅವನ ಸ್ವರೂಪವನ್ನ ವ್ಯಾಖ್ಯಾನ ಮಾಡಿ ತೋರಿಸ್ತದೆ. ಇದೇ ನಾಚಿಕೇತ ಉಪಾಖ್ಯಾನ. ಮೃತ್ಯುವೇನಿಸಿದ ಯಮ, ಮೃತ್ಯುವಿಗೆ ಶರಣ ಹಾಕ್ಬೇಡ್ರಿ ಅಂತ ತಾನೇ ಉಪಾಯ ಹೇಳಿಕೊಟ್ಟಿದ್ದಾನೆ. ಮೃತ್ಯು ದೇವತೆಯೇನೆ ಅಮೃತತ್ವದ ಉಪಾಯ ಹೇಳಿಕೊಟ್ಟ ಉಪನಿಷತ್ತು ಕಠೋಪನಿಷತ್ತು. ಕಾಠಕ ಅಂತ ಕರೀತಾರೆ ಇದನ್ನು. ಶ್ರಾದ್ದ ಮನೆಯಲ್ಲಿ ನಡೆದರೆ ಈ ಉಪನಿಷತ್ತಿನ ವಿಷಯವನ್ನ ಅನುಸಂಧಾನಕ್ಕೆ ತಂದುಕೊಂಡು ಜೀವನ ನಿತ್ಯತೆ, ಪರಮಾತ್ಮನ ನಿತ್ಯತೆ, ಭಗವಂತನ ಮುಕ್ತ ನಿಯಾಮಕತೆ, ಹೃದಯ ಗುಹಾವಾಸ, ಅಪೂರ್ವವಾದ ತತ್ವ, ಇವುಗಳನ್ನು ಪರಿಚಯಿಸಿ ಹೇಳಿದರೆ ಆ ಶ್ರಾದ್ದ ಯಾರ ಬಗ್ಗೆ ನಡೀತಿರ್ತದೆ ಅವರಿಗೆ ಭಗವಂತ ಪುಣ್ಯದಿಂದ ಅನುಗ್ರಹಿಸ್ತಾನೆ. ಕೇಳಿದವರಿಗೂ ಹೇಳದವರಿಗೂ ಯೈದಂ ಪರಮಂ ಗುಹ್ಯಂ ಶ್ರಾವಯೇದ್ ಬ್ರಹ್ಮ ಸಂಸದಿ ಪ್ರಯತಃ ಶ್ರಾದ್ದ ಕಾಲೇವ ತದಾನಂತ್ಯಾಯ ಕಲ್ಪತೆ ಅಂತ ಇದೆ. ಈ ವಿಷಯವನ್ನ ಬಹಳ ರಹಸ್ಯವಾದ ವಿಷಯನೇ ಇದು. ಪೂರ್ಣ ಹೇಳಿಲ್ಲ, ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಸಂಸತ್ತಿನಲ್ಲಿ ಇದನ್ನು ಪ್ರವಚನ ಮಾಡಿದರೆ, ಶ್ರಾದ್ದ ಮಾಡ್ತಾರೆ, ಅವರು ಮಾಡಿಸಿದ್ರೆ
ಮುಕ್ತಿಗೆ ಕಾರಣವಾಗ್ತದೆ ಅಂತ ಫಲವನ್ನು ಹೇಳಿದ್ರಿಂದ ಇವತ್ತು ಬೇಲೂರವರ ಸದ್ಗತಿಗಾಗಿ ಈ ಉಪನ್ಯಾಸವನ್ನ ವ್ಯವಸ್ಥೆ ಮಾಡಿದ ಆ ಕುಟುಂಬದ ಸದಸ್ಯರನ್ನ, ಅವರ ಮಗಳನ್ನ, ಎಲ್ಲ ಸದಸ್ಯರನ್ನ ವಾಮನ, ಕಠೋಪನಿಷತ್ ಪ್ರತಿಪಾದ್ಯನಾದ ವಾಮನ ಅನುಗ್ರಹಿಸಲಿ. ಆ ಬೇಲೂರವರು ಸದ್ಗತಿಯನ್ನು ಪಡೆಯುವ ಹಾಗೆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಶ್ರೋತೃಗಳಾಗಿ ಬಂದ ಪ್ರತಿಯೊಬ್ಬರನ್ನು ಈ ಉಪನಿಷತ್ನಲ್ಲಿ ಏನೆಲ್ಲ ಸಂದೇಶಗಳು ಬಂದಿವೆ ಅದನ್ನ ಕೇಳುವವರಲ್ಲಿ, ಹೇಳುವ ನನ್ನಲ್ಲಿಯೂ ಕೂಡ ಸಾಧ್ಯವಾದರೆ ಅಳವಡಿಸಿಕೊಳ್ಳುವಂತೆ ದೇವರು ಪ್ರೇರಣೆ ಮಾಡಲಿ, ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.